ನೆನಪಿದೆ? ನಿನ್ನೆ 3 ಪಾಯಿಂಟ್ ಹೇಳಿದ್ದೀನಲ್ಲ, ಅದು ಯಾರಿಗೆ ಎಷ್ಟು ಜನಕ್ಕೆ ನೆನಪಿದೆ ನೋಡೋಣ. ಅಟ್ಲೀಸ್ಟ್ 3 ಪಾಯಿಂಟ್ಸ್ ಅನ್ನ ನಿನ್ನೆ ಕವರ್ ಮಾಡಿದ್ದೀನಿ. ಉಳಿದ ಪಾಯಿಂಟ್ ಅನ್ನ ಇವತ್ತು ಕವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಎಷ್ಟು ಜನಕ್ಕೆ 3 ಪಾಯಿಂಟ್ ನೆನಪಿದೆ? ನಮ್ಮ ಸ್ಟೂಡೆಂಟ್ ಎಲ್ಲ 35% ಒಳಗಡೆ ಇದಾರ ಅಂತ. ನಿನ್ನೆ ಹೇಳಿದ್ದು ಇವತ್ತು ನೆನಪಿಲ್ಲ ಅಂತ ಹೇಳಿದ್ರೆ ಎಷ್ಟು ಇದರಲ್ಲಿ ಇದ್ದೀರಿ? 3 ಪಾಯಿಂಟ್ಸ್ ವಿತ್ ಸ್ಲೈಡ್ ನಾನು ನಿನ್ನೆ ತೋರಿಸಿದ್ದೀನಿ ನಿಮ್ಗೆ. ಎಷ್ಟು ಜನರಿಗೆ ನೆನಪಿದೆ ಗೊತ್ತಿಲ್ಲ. ಈಗ 46 ಜನ ಇದ್ದೀರಿ, ನನ್ನನ್ನು ಬಿಟ್ಟು 45 ಜನ ಇದ್ದೀರಿ. ನಿನ್ನೆ ಹೇಳಿದ್ದು ಅಂದ್ರೆ ಇದು ನನಗಲ್ಲ, ಇದು ದಿಸ್ ಇಂಡಿಕೇಟ್ಸ್ ಏನ್ ಬರ್ತದೆ ಅಂದ್ರೆ ಇದು ನಮ್ಗಲ್ಲ, ಶೆಟ್ರಿಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊ. ಅಫ್ಕೋರ್ಸ್ ಈಗ ನಾನು ಬೆಳಿಗ್ಗೆ ಹೇಳುವುದನ್ನ ನಾನು ಸಹ ಅಲರ್ಟ್ ಆಗಿರ್ತೀನಿ. ದಟ್ ಈಸ್ ಆಲ್ಸೋ ಬೆನಿಫಿಟ್ ನನಗೂ ಇದೆ. ದಿನ ಹೇಳ್ತೀನಿ, ಅಲರ್ಟ್ ಆಗಿರ್ತೀನಿ, ಪುನಃ ನನ್ನ ಮೀಟಿಂಗಿಗೆ ನಾನು ಹೋಗ್ತೀನಿ, ಆ ರೀತಿಯಲ್ಲಿ ನನ್ನ ಕೆಲಸ ನಾನು ಮಾಡ್ತೀನಿ. ಬಟ್ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಳಿ. ಲಿಸ್ಟ್ ಬಗ್ಗೆ ಹೇಳಿದ್ರಿ ಸರ್ ನಿನ್ನೆ. ಓಕೆ, ಲಿಸ್ಟ್ ಮತ್ತೆ ಇನ್ವೈಟ್ ತನಕ ಹೇಳಿದ್ರಿ. ಓಕೆ, ಇನ್ವೈಟ್ ತನಕ 3 ಹೇಳಿದಿರಿ. ಡ್ರೀಮು, ಲಿಸ್ಟ್, ಇನ್ವೈಟ್ ವರೆಗೆ ಹೇಳಿದಿರಿ. ಎಸ್, ಯು ಆರ್ ರೈಟ್, ಕರೆಕ್ಟ್ ಆಗಿ ನೀವು ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅವರೇ. ಇನ್ಯಾರು ಹೇಳ್ಬೋದಾ? ಇದನ್ನೇ ಕರೆಕ್ಟಾ ಅಶೋಕ್ ಹೇಳಿದ್ದು? ಓಕೆ, ಸರಿ. ಓಕೆ, ಮತ್ತೆ ಬುಕ್ ರೀಡ್ ಮಾಡೋ ಬಗ್ಗೆ. ಮಾರ್ನಿಂಗ್ ಸರ್, ಜಯಪ್ರಕಾಶ್ ಮಾತಾಡ್ತೀನಿ. ಜಯಪ್ರಕಾಶ್ ಹೇಳಿ. ಅದೇ ಟೂಲ್ಸ್ ಯೂಸ್ ಮಾಡೋ ಬಗ್ಗೆ. ಟೂಲ್ಸ್ ಯೂಸ್ ಮಾಡೋ ಬಗ್ಗೆ ನಾನು ನಿನ್ನೆ ಡೀಟೇಲ್ ಹೇಳಿದ್ದೀನಿ ನಿಮ್ಗೆ. ಟೂಲ್ಸ್ ಅನ್ನ ಇಟ್ಕೊಂಡು ಹೇಗೆ ನೀವು ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ಅದ್ರ ಬಗ್ಗೆ ಹೇಳಿದ್ದೀನಿ. ಓಕೆ, ಓಕೆ, ವೆರಿ ಗುಡ್. ಓಕೆ, ಅದನ್ನೇ ಕಂಟಿನ್ಯೂ ಮಾಡೋಣ. ಈಗ ನಿನ್ನೆ ಹೇಳಿದ್ದನ್ನೇ ಇದೆ. ನೀವು ಫಸ್ಟ್ ಈಗ ನಾವು ಹೇಳಬೇಕಾದ್ರೆ ಸಿಸ್ಟಮ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪ್ರಾಡಕ್ಟ್. ಸಿಸ್ಟಮ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಮಾರ್ಕೆಟಿಂಗ್ ಪ್ಲಾನ್. ಸಿಸ್ಟಮ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕಂಪನಿ ಅಂತ ಹೇಳ್ತದೆ. ಯಾಕೆ ಅಂತ, ಯಾಕೆ ಅದಕ್ಕೆ ನಾನು ನಿನ್ನೆ ಉದಾಹರಣೆ ಸಹಿತ ನಿಮ್ಗೆ ಎಲ್ಲಾ ಡೀಟೇಲ್ ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡಿ, ಇದೆಲ್ಲ ನಿನ್ನೆ ಆಗಿದೆ. ಇದು ಸಿಸ್ಟಮ್ ಇದೆ, ಇದು ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಾರೆ. ಈ ಸೋಲಾರ್ ಸಿಸ್ಟಮ್ ಎಷ್ಟು ವರ್ಷದಿಂದ ಇದೆಯೋ ನನಗೂ ಗೊತ್ತಿಲ್ಲ. ಸಾವಿರಾರು ವರ್ಷ ಅಂತ ಹೇಳ್ಬೋದು, ಇನ್ನು ಜಾಸ್ತಿಯೇ ಇರ್ಬೋದು, ಗೊತ್ತಿಲ್ಲ. ಭೂಮಿ ಹುಟ್ಟಿದಾಗಿಂದ ಅಥವಾ ಸೂರ್ಯ ಹುಟ್ಟಿದಾಗಿಂದ ಈ ಸಿಸ್ಟಮ್ ನಡೀತಾನೆ ಇದೆ. ಬೆಳಗಾಗ್ತದೆ, ಸಂಜೆ ಆಗ್ತದೆ, ಬೆಳಗಾಗ್ತದೆ, ಸಂಜೆ ಆಗ್ತದೆ ಅಲ್ವಾ? ನಾವೊಂದು ಹುಟ್ತೀವಿ, ಮತ್ತೆ ಎಷ್ಟೋ ದಿವಸ ಆಗ್ತೀವಿ, ನಾವು ಈ ಪ್ರಪಂಚದಿಂದ ಹೋಗ್ತೀವಿ. ಆದ್ರೆ ಸಿಸ್ಟಮ್ ಈಸ್ ಪರ್ಮನೆಂಟ್ ಉಳಿದಿದೆ ನೋಡಿ. ಸೊ ಆದ್ರಿಂದ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಉಳಿಬೇಕಾದ್ರೆ ನೀವು ಸಿಸ್ಟಮ್ ಮಾತ್ರ ಉಳಿತದ ನೋಡಿ, ಮತ್ತೆ ಯಾವುದು ಉಳಿಯುವುದಿಲ್ಲ. ನೀವು ಸಿಸ್ಟಮ್ ಅನ್ನ ನೀವು ಏನು ಅಡಾಪ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟೇ ದಿವಸ ಆ ಬಿಸ್ನೆಸ್ ಮತ್ತೆ ಬಿಸ್ನೆಸ್ ಕೊಲಾಪ್ಸ್ ಆಗಿ ಹೋಗ್ಬಿಡ್ತಾರೆ. ಆದ್ರೆ ಡಾಕ್ಟರ್ ಲಿಮ್ ಹೇಳ್ತಾರೆ 5 ಜನರೇಷನ್ ವರೆಗೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಲಿಮ್ ಅವರು ಸಿಸ್ಟಮ್ ಅನ್ನ ಹಾಕ್ಬಿಟ್ಟಿದ್ದಾರೆ, ಇದನ್ನೇ ನೀವು ಫಾಲೋ ಮಾಡ್ಬೇಕು ಅಂತ. ಸೊ ಇಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಎಂಡ್ ಅಲ್ಲಿ ವಿಜಯ್ ಕುಮಾರ್ ಇದ್ದಾರೆ. ವಿಜಯ್ ಕುಮಾರಿಗೆ ಅವರಿಗೆ ಒಂದು ಬೈಂಡಿಂಗ್ ಇರ್ತದೆ, ಒಂದು ಸೈನ್ ಮಾಡಿದೆ, ಜಾಬಿಗೆ ಸೈನ್ ಮಾಡ್ಬೇಕಾದ್ರೆ ನೀವು ಇದನ್ನ ಬಿಟ್ಟು ಆಚೆ ಈಚೆ ಹೋಗ್ಬಾರ್ದು, ಇದನ್ನೇ ನೀವು ಫಾಲೋ ಮಾಡ್ಬೇಕು ಅಂತ ಅವ್ರಿಗೆ ಇರ್ತದೆ. ಅವ್ರು ಅದನ್ನೇ ಫಾಲೋ ಮಾಡ್ತಾರೆ. ಸೊ ಆದ್ರಿಂದ ಸಿಸ್ಟಮ್ ನಡೀತಾನೇ ಇದೆ. ಸೊ ಇಲ್ಲಿ ಬಿಟ್ರೆ ನೆಕ್ಸ್ಟ್ ಹೈದರಾಬಾದ್ ಅಲ್ಲಿ ಇದ್ದಾರೆ. ಹೈದರಾಬಾದ್ ಅಲ್ಲಿ ಅಲ್ಲಿ ಆಫೀಸ್ ಇದೆ, ಸೇಮ್ ಅದು. ಅಥವಾ ಕೇರಳದಲ್ಲಿ ಕೊಚ್ಚಿನ್ ನಲ್ಲಿ ಇದ್ದಾರೆ, ಅದು ಆಫೀಸ್ ಇದೆ, ಸೇಮ್. ಚೆನ್ನೈ ಆಫೀಸ್ ಇದೆ, ಅವ್ರು ಸೇಮ್ ಇದ್ದಾರೆ. ಅವ್ರೇನು ಆಚೆ ಈಚೆ ಮಾಡೋದಿಲ್ಲ. ಅವ್ರು ಹೇಳ್ತಾರೆ 3 ತಿಂಗಳ ಮೊದಲು ನೀವು ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ಬೇಕು ಅಂತ. ಲೀಡರ್ಸಿಗೆ BOM ಇರ್ಬೋದು, PTL ಇರ್ಬೋದು, ಅವರು ಒಂದು ಇವತ್ತೇ ನಾನು ಅವ್ರು ಹೇಳುದಿಲ್ಲ ಅಲ್ಲ, ಮೀಟಿಂಗ್ ನಮ್ಗೆ ಎಷ್ಟು ದಿವಸ ಮೊದಲೇ ಬುಕ್ ಮಾಡಿರ್ತಾರೆ ನಿಮ್ಗೆ, ನೀವು ಮೀಟಿಂಗ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ಅವರು ಸಿಸ್ಟಮ್ ಅಲ್ಲಿ ಇದ್ದಾರೆ. ಸೊ ಏನಾಗ್ತಾ ಇದೆ, ದುಡ್ಡು ಯಾರಿಗೆ ಆಗ್ತಾ ಇದೆ? ಸಿಸ್ಟಮ್ ಅಲ್ಲಿ ಇದ್ದವರಿಗೆ ಹಣ ಆಗ್ತಾ ಇದೆ. ಕಂಪನಿನ ದೊಡ್ಡದು ಮಾಡ್ತಾ ಇದ್ದೀರಿ ನೀವು, ಕಂಪನಿ ಹೇಳ್ತದೆ ಈ ಆಪರ್ಚುನಿಟಿ ತಗೊಂಡು ನೀವು ದೊಡ್ಡದಾಗ್ಬಹುದು ಅಂತ. ಪ್ರೊಫೆಸರ್ ಹೇಳ್ತಾರೆ, ಯಾವಾಗ್ಲೂ ಹೇಳ್ತಾರೆ, ಯು ಡೋಂಟ್ ಬಿಕಮ್ ಎ ಸೇಲ್ಸ್ ಮ್ಯಾನ್ ಆಫ್ DXN ಕಂಪನಿ ಅಂತಾರ. ಯು ಆರ್ ಎ ಬಿಸ್ನೆಸ್ ಮ್ಯಾನ್ ಆಗಿ, ಯು ಆರ್ ಎ ಲೀಡರ್ ಆಗಿ, ಆವಾಗ ನೀವು ನೋಡಿ ಇದರಲ್ಲಿ ಎಷ್ಟು ಹಣ ಬರ್ತದೆ ಅಂತ. ಸೊ ಆದ್ರಿಂದ ನೀವು ಸಿಸ್ಟಮ್ ಅನ್ನ 100% ಪ್ಲಗ್ ಮಾಡಿ, ಸಿಸ್ಟಮ್ ಇಂದ ನಾನು ಸಕ್ಸಸ್ ಆಗಿದ್ದೆ ಅಂತ ಹೇಳಿ, ಸಿಸ್ಟಮ್ ವರ್ಕ್ ಆಗ್ತದೆ ಅಂತ ಅದನ್ನ ಕರೆಕ್ಟ್ ಆಗಿ ಅವರಿಗೆ ಕರಗತ ಮಾಡ್ಕೊಡಿ. ಆವಾಗ ನೋಡಿ ನೀವು ಸಿಸ್ಟಮ್ ಅಲ್ಲಿ ಏನ್ ಬೇಕು ಅವ್ರಿಗೆ ಹೇಳ್ಬೇಕು, ಈ ಡ್ರೀಮ್ ಬುಕ್ ಮಾಡಿ, ಲಿಸ್ಟ್ ಬುಕ್ ಮಾಡಿ, ಜನರಿಗೆ ಇನ್ವೈಟ್ ಮಾಡೋದನ್ನ ಕಲಿಸಿ. ಈ 3 ನಾವು ನಿನ್ನೆ ತಗೊಂಡಾಗಿದೆ. ಸೊ ಇದರಲ್ಲಿ ನೋಡಿ, ಇದು ಡ್ರೀಮ್ ಬಿಗ್, ಗೋಲ್, ಸೆಟ್ ದ ಗೋಲ್, ಲಿಸ್ಟ್ ಟು ಫ್ರೀಡಮ್ 100, 200, 500, 1000. ನೆಕ್ಸ್ಟ್ ಇಸ್ ದ ಇನ್ವೈಟ್. ಇನ್ವೈಟ್
ನಾನು ನಿನ್ನೆನೆ ಹೇಳಿದೆ ಇನ್ವೈಟ್ ಅಲ್ಲಿ ಲಿಸ್ಟ್ ಆಯ್ತು ಇನ್ವೈಟ್. ಸೊ ಇನ್ವೈಟ್ ಅಲ್ಲಿ ನಿಮ್ಗೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಇನ್ವೈಟ್ ನೀವು ಮಾಡಬಹುದು. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ವೈಟ್ ಅಲ್ಲಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಇಂಟೆನ್ಷನ್ ಏನಿದೆ ಅಂದ್ರೆ ಜಾಸ್ತಿ ಇದು DXN ಕಾಯಿಲೆಗೆ ಆಗ್ತದಂತ. ಒಪ್ಕೊಳ್ತೀರಾ? ಪ್ರತಿಯೊಬ್ರು ನೋಡಿ, DXN ಅಂದ್ರೆ ಡಿಸೀಸ್. ನೀವು ಇಲ್ಲೇ ಸ್ವಲ್ಪ ನೀವು ಟ್ವಿಸ್ಟ್ ಮಾಡಿ ನೋಡ್ಬೇಕು. DXN 100% ಡಿಸೀಸ್ ಮೇಲೆ ವರ್ಕ್ ಆಗ್ತದೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಈ ಡಿಸೀಸ್ ಅಂತ ಬಂದಾಗ ನಮ್ಗೆ ಎಲ್ಲಿ ನೆನಪಾಗ್ತದೆ? ಡಾಕ್ಟರ್ ನೆನಪಾಗ್ತದೆ. ಎಷ್ಟು ಡಾಕ್ಟರ್ ಇರ್ಬೋದು? ಅಲೋಪತಿ ಡಾಕ್ಟ್ರು, ಆಯುರ್ವೇದಿಕ್ ಡಾಕ್ಟ್ರು, ಸಿದ್ಧ ಡಾಕ್ಟ್ರು. ಓಕೆ, ನೆಕ್ಸ್ಟ್ ಯಾವ್ದು ನೆನಪಾಗ್ತದೆ? ಮೆಡಿಕಲ್. ಅಲ್ಲಿ ಬರ್ಕೊಡ್ತಾರೆ ಮೆಡಿಕಲ್ ಶಾಪ್. ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ ಅದಕ್ಕೆ. ಅದ ನಂತರ ಎಷ್ಟು ಮೆಡಿಸಿನ್, 10,000ಕ್ಕೂ ಜಾಸ್ತಿ ಮೆಡಿಸಿನ್ಸ್ ಇದೆ. ಅದನ್ನ ನೆಕ್ಸ್ಟ್ ಹೋದ್ರೆ ನಿಮ್ಗೆ ಹಾಸ್ಪಿಟಲ್ಸ್ ಎಷ್ಟಿದೆ, ಕ್ಲಿನಿಕ್ ಎಷ್ಟಿದೆ. ಅಂದ್ರೆ ನಾನು ಹೇಳ್ತೀನಿ, ಡಿಸೀಸಿಗೆ ಕಾಂಪಿಟೀಟರ್ಸ್ ಎಷ್ಟು ಜನ ಇದ್ದಾರೆ. ನೀವು ಅದನ್ನೇ ಮಾಡ್ತಾ ಇದ್ರಿ. DXN ಅದಲ್ಲ ಅಲ್ಲ, DXN ಅಲ್ಲಿ ಅದಕ್ಕಿಂತ ದೊಡ್ಡದು ಬೇಕಾದಷ್ಟೇ ಇದೆ. DXN ಕಾಯಿಲೆ ಬಂದ್ರ ಮೇಲೆ ಡಾಕ್ಟರ್, ಇದು ಕಾಯಿಲೆ ಬರ್ದಿದ್ದಾಗೆ ತಡೀತದಲ್ಲ. ನೀವು ಇದನ್ನ ಸ್ವಲ್ಪ ನೀವು ಸರಿಯಾಗಿ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ಈ ಬಿಸ್ನೆಸ್ ಈಸಿ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಆನೆಯ ಬಾಲವನ್ನ ಹಿಡ್ಕೊಂಡ್ಬಿಟ್ಟಿದೀವಿ, ಅದೇ ಕಾಯಿಲೆ. ಇಡೀ ಆನೆಯನ್ನ ಬಿಟ್ಬಿಟ್ಟಿದೀವಿ ನಾವು. ಸೊ ನಾವೀಗ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ನಾವು ಆನೆಯನ್ನ ಹಿಡಿಯುವುದನ್ನ ನೋಡ್ಕೋಬೇಕು. ಸ್ವಲ್ಪ ಜನ ಸ್ವಲ್ಪ ಆನೆ ಬಾಲ ಬಿಟ್ಟಿದ್ದಾರೆ, ಸ್ವಲ್ಪ ಮುಂದೆ ಹೋಗಿ ಆನೆಯ ಸೊಂಡಿಲನ್ನ ಹಿಡ್ಕೊಂಡಿದ್ದಾರೆ. ಅದು ಆರೋಗ್ಯ ಅಂತ ಹೇಳ್ತೀವಿ, ಆರೋಗ್ಯವನ್ನು ಮಾತ್ರ ಹಿಡ್ಕೊಂಡು. ಆದ್ರೆ ಅದಕ್ಕಿಂತ ದೊಡ್ಡದಿರೋದು ಏನಂದ್ರೆ ಬಿಸ್ನೆಸ್ ಇದೆ ಇದರಲ್ಲಿ. ನೀವು ಬಿಸ್ನೆಸ್ ಅನ್ನ ಹಿಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಕಾಯಿಲೆನೂ ಇದರಲ್ಲಿ ಸರಿ ಆಗ್ತದೆ, ಆಮೇಲೆ ಹೆಲ್ತ್ ಸರಿ ಆಗ್ತದೆ. ನೀವು ಬಿಸ್ನೆಸ್ ಅನ್ನ ಈಗ ನೋಡಿ, ನಾವಿದ್ದೀವಿ ಅಥವಾ ಇಲ್ಲಿ ತುಂಬಾ ಜನ ಲೀಡರ್ಸ್ ಇದ್ದಾರೆ. ಈವನ್ ಅನ್ವೇಕರ್ ಇರ್ಬೋದು, ಅಥವಾ ಅಶೋಕ್ ಶೇರಿಗಾರ್ ಇರ್ಬೋದು, ಶೈಲಾ ಶೆಟ್ಟಿ ಅವರು, ಇವರಿಗೆಲ್ಲ ಯಾವ ಕಾಯಿಲೆ ಇದೆ? ಇವರಿಗೆಲ್ಲ ಹಣದ ಕಾಯಿಲೆ ಇದೆ. ನೀವು ಇದನ್ನ ಹೇಳಿದ್ರೆ ಕಾಯಿಲೆ ಮೇಲೂ ಜನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಆರೋಗ್ಯದ ಮೇಲೂ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಲೀಡರ್ಸ್ ಅನ್ನ ಕರೆಕ್ಟ್ ಮಾಡ್ಬೇಕು, ಲೀಡರ್ಸ್ ಅನ್ನ ಸರಿ ಮಾಡ್ಬೇಕಷ್ಟೇ. ಅವರು ಅದನ್ನು ಉಳಿದದ್ದೆಲ್ಲ ಅವ್ರು ಮಾಡಿಬಿಡ್ತಾರೆ. ನಿಮ್ಗೆ ಅದು ಅದರಿಂದ ಆಬ್ಜೆಕ್ಟಿವ್ ಆಫ್ ಸೆಟ್ಟಿಂಗ್ ಅನ್ ಅಪಾಯಿಂಟ್ಮೆಂಟ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ, ಯೂಸಿಂಗ್ ದ ಫೋನ್ ಪ್ರಾಸ್ಪೆಕ್ಟಿಂಗ್ ಟೂಲ್ಸ್, ಡೈರೆಕ್ಟ್ ಅಪ್ರೋಚ್, ಆನ್ಲೈನ್ ಪ್ರಾಸ್ಪೆಕ್ಟಿಂಗ್ ಟೂಲ್ಸ್, ಝೂಮ್ ಮೀಟಿಂಗ್ಸ್ ಇದೆ. ಸೊ ಇದನ್ನ ನೀವು ಕರೆಕ್ಟ್ ಯೂಸ್ ಮಾಡಿದ್ರೆ ನೀವು ಇನ್ವಿಟೇಷನ್ ಕೊಡ್ಬೋದು. ಇನ್ವಿಟೇಷನ್ ಕೊಟ್ಟಾಗ ನೀವು ಕರೆಕ್ಟ್ ಆಗಿ ಅವ್ರಿಗೆ ಏನ್ ಬೇಕು, ಅವರ ನೀಡ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಅವರಿಗೆ ಹೆಲ್ತ್ ಬೇಕಾದ್ರೆ ಹೆಲ್ತ್ ಬಗ್ಗೆ ಮಾತ್ರ ಮಾತಾಡಿ. ಅವ್ರಿಗೆ MRP ಅಲ್ಲೇ ಕೊಡಿ, ಯಾಕೆಂದ್ರೆ ಅವರಿಗೆ ಹೆಲ್ತ್ ಹುಡುಕ್ತಾ ಇದ್ದಾರೆ, ಅವರು ಆರೋಗ್ಯವನ್ನು ಹುಡುಕ್ತಾ ಇದ್ದಾರೆ ಅವರು. ಸೊ ಅದರಿಂದ ನೀವು ಅವರಿಗೆ ನೀವು ಮೀಟಿಂಗ್ ಬಗ್ಗೆ ವರಿ ಮಾಡಬೇಡಿ, ಅವರಿಗೆ ಮೀಟಿಂಗ್ ಅನ್ನ ಫೋರ್ಸ್ ಮಾಡಬೇಡಿ ನೀವು. ಸೊ ಅವರಿಗೆ ಅದರಲ್ಲೇ ಅವ್ರು ಖುಷಿ ಪಟ್ಕೊಂಡಿದ್ದಾರೆ. ಸೊ ದಟ್ ಈಸ್ ದ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಅವರು ನಿಮ್ಗೆ ಏನಾದ್ರೂ ಸ್ವಲ್ಪ ಡಿಸ್ಕೌಂಟ್ ಇದೆಯಾ ಅದು ಕೇಳಿದ್ರೆ ಆವಾಗ ಅವ್ರಿಗೆ ಹೇಳ್ಬೇಕು, ನೀವು ಬನ್ನಿ ಆಫೀಸಿಗೆ ಬನ್ನಿ, ಸೊ ಜಾಯಿನ್ ಆಗಿ ನಿಮ್ಗೆ ಡಿಸ್ಕೌಂಟ್ ಸಿಗ್ತದೆ, ಲೈಫ್ ಲಾಂಗ್ ಡಿಸ್ಕೌಂಟ್ ಸಿಗ್ತದೆ, ನೀವು ಪ್ರಾಡಕ್ಟ್ ಇಲ್ಲಿಂದಾನೆ ಕೊಂಡೋಗ್ಬೇಕಂತ ಹೇಳಿ ಕಳಿಸ್ಬಿಡಿ. ನೆಕ್ಸ್ಟ್ ಇದ್ದ ಬಿಸ್ನೆಸ್, ನೀವು ಅದರಲ್ಲಿ ಹುಡುಕ್ಬೇಕದನ್ನ, ಯಾರೆಲ್ಲ ಬಿಸ್ನೆಸ್ಗೆ ಇಂಟ್ರೆಸ್ಟ್ ಇದ್ದಾರೆ ಅಂತ. ನಾನು ನಿನ್ನೆ ಡೀಟೇಲ್ 4 ಕ್ಯಾಟಗರಿ ಪೀಪಲ್ ಹೇಳಿದ್ದೀನಿ ನಾನು. ಈ ಬಿಸ್ನೆಸ್ ಅಲ್ಲಿ 4 ಕ್ಯಾಟಗರಿ ಪೀಪಲ್, ಯಾರನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಅವ್ರಿಗೆ ಏನ್ ಬೇಕೋ ಅದನ್ನ ನೀವು ಕೊಟ್ರೆ ಅವರು ನಿಮ್ ಜೊತೆಗೆ ಬರೋದು ಗ್ಯಾರಂಟಿ. ಸೊ ಈಗ 2 ಮಕ್ಕಳಿದ್ದಾರೆ, ಅವರಿಗೆ ಒಂದು ಎಜುಕೇಶನ್ ಕೊಡ್ಬೇಕಂತ ಅವರ ಡ್ರೀಮ್ ಇದೆ. ಸೊ ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕಂತ ಒಂದು ಡ್ರೀಮ್ ಇದೆ. ಸೊ ಎಷ್ಟು ಬೇಕು ನಿಮ್ಗೆ? ಮಿನಿಮಮ್ ಒಂದು 50 ಲಕ್ಷ ಬೇಕು ನೋಡಿ, 50 ಲಕ್ಷ. ಈಗ ಡಿವೈಡ್ ಮಾಡಿ 50 ಲಕ್ಷವನ್ನ ಎಷ್ಟಿಂದ ಡಿವೈಡ್ ಮಾಡ್ತೀರಿ? ಒಂದು 10 ವರ್ಷ ಇದೆ ಅಂತ ತಿಳ್ಕೊಳ್ಳಿ. ಇನ್ನು ಮಕ್ಕಳು ಡಾಕ್ಟರ್ ದೊಡ್ಡದಾಗ 10 ವರ್ಷ ಅಂದ್ರೆ ನೀವು ತಿಂಗಳಿಗೆ ಎಷ್ಟಾಯ್ತು? 5 ಲಕ್ಷ, ವರ್ಷಕ್ಕೆ 5 ಲಕ್ಷ ಬೇಕು. 5 ಲಕ್ಷ ಸೇವಿಂಗ್ಸ್ ಮಾಡ್ಬೇಕು ನೀವು. 10 ವರ್ಷಕ್ಕೆ ಎಷ್ಟಾಯ್ತು? 50 ಲಕ್ಷ ಆಯ್ತು, ಹೌದಾ? ನಿಮ್ಮ ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ ನಿಮ್ಮ ಮಕ್ಕಳು. ಈಗ ನೀವು ಇನ್ನು ಡಿವೈಡ್ ಮಾಡ್ಬೇಕು. ಈಗ 1 ವರ್ಷಕ್ಕೆ ನೀವು ಎಷ್ಟು ಸೇವ್ ಮಾಡ್ಬೇಕು? 5 ಲಕ್ಷ ಸೇವ್ ಮಾಡ್ಬೇಕು. 1 ತಿಂಗಳಿಗೆ ಎಷ್ಟು ಸೇವ್ ಮಾಡ್ಬೇಕು? 40,000. 12 4 48, ತಿಂಗಳಿಗೆ 40,000 ಸೇವಿಂಗ್ಸ್ ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳು ಇನ್ 10 ವರ್ಷದಲ್ಲಿ ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ. ಇದಕ್ಕೆ ನೀವು ಪ್ಲಾನ್ ಮಾಡಿರ್ಬೇಕು. ಯಾಕೆ ಈ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಗೆ ತಿಂಗಳಿಗೆ 40,000 ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಈಗ ನಿಮ್ ಬಿಸ್ನೆಸ್ ಅಲ್ಲಿ ತಿಂಗಳಿಗೆ 40,000 ಉಳಿಸ್ತೀರಂದ್ರೆ ಓಕೆ, ನಾವೇನು ಅದಕ್ಕೆ ಮಾತಾಡೋದಿಲ್ಲ.
ನಿಮ್ಮ ಬಿಸ್ನೆಸ್ ಅಲ್ಲಿ 40,000 ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತಿಂಗಳಿಗೆ ನಿಮ್ಮ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗೋದಿಲ್ಲ. ಸೊ ಈಗ ನೀವು ಅದಕ್ಕೆ ಸರಿಯಾಗಿ ನೀವು ಥಿಂಕ್ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕಾದ್ರೆ ಆಲ್ಟರ್ನೇಟಿವ್. ಸೊ ನಿಮ್ ಬಿಸ್ನೆಸ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದ, ಟ್ರೈ ಮಾಡಿ. ಆಗ್ಲಿಲ್ಲ ಅಂದ್ರೆ DXN ನಿಮ್ಗೆ ಮಾಡ್ಲಿಕ್ಕೆ ಗ್ಯಾರಂಟಿ ಆಗ್ತದ ಅಂತ ಹೇಳ್ತದೆ. DXN ಅಲ್ಲಿ ನೀವು 100% ಎಷ್ಟೋ ಜನ ಮಾಡ್ತಾ ಇದಾರಲ್ಲ. ಸೊ ನೀವು ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಿಮ್ ಮೈಂಡೇ ಓಪನ್ ಆಗ್ಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರ ಅದನ್ನೇ ಮಾಡ್ತೀರಿ. ಕಂಪನಿ ನಿಮ್ಗೆ ಈಗ ಒಂದು ಆಫರ್ ಕೊಟ್ಟಿದೆ, ತಿಂಗಳಿಗೆ 2 ಜನ ಜಾಯಿನ್ ಮಾಡಿ. ತಿಂಗಳಿಗೆ 2 ಜನ ಜಾಯಿನ್ ಮಾಡಿ 5,000 PV ಮಾಡಿಸಿ ಅವರಿಂದ. ನೀವು 5,000 PV ಮಾಡಿ. ಮುಂದಿನ ತಿಂಗಳು 2 ಜನ ಜಾಯಿನ್ ಮಾಡಿ 5,000 PV ಮಾಡಿಸಿ ಅವರಿಂದ. ನೆಕ್ಸ್ಟ್ 3ನೇ ತಿಂಗಳಲ್ಲಿ ಜೂನ್ ಅಲ್ಲಿ 5,000 PV ಮಾಡಿ ನೀವು 20,000 PGPV ಮಾಡಿದ್ರೆ ನಿಮ್ಗೆ ಕುಪ್ಪಳ್ಳಿ ಕ್ಯಾಂಪ್ ಫ್ರೀ ಇದೆ, ಕೂಡಲ್ ಸಂಗಮ ಕ್ಯಾಂಪ್ ಫ್ರೀ ಇದೆ. ನೀವ್ ಎಲ್ಲಿ ಬೇಕಾದ್ರೂ ಬರ್ಬಹುದು. ಸೊ ನಿಮ್ಗೆ ಕಂಪನಿ ಏನ್ ಕೊಡ್ತದೆ, ಒಂದು ಗೋಲ್ ಕೊಡ್ತದೆ. ಇದು ಇಂಡೈರೆಕ್ಟ್ಲಿ ಏನಾಗ್ತದೆ ಅಂದ್ರೆ ನಿಮ್ಮ ಇನ್ಕಮ್ ರೈಸ್ ಆಗ್ತಾ ಇದೆ. 6 ಜನ ಜಾಯಿನ್ ಆದ್ರಲ್ಲ, ದಟ್ ಈಸ್ ದ ಕಂಪನಿ ಇಂಟೆನ್ಷನ್ ಇಸ್ ಲೈಕ್ ದಟ್. ಒಂದು ಗೋಲ್, ಒಂದು ಗುರಿ, ಅದನ್ನ ಇಟ್ಕೊಂಡು ವರ್ಕ್ ಮಾಡಿದ್ರೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಸೆಟ್ ಮಾಡ್ಕೊಳ್ಳಿ. ಆಲ್ರೆಡಿ ಈಗ ನೋಡಿ ಒಂದು 10 ಜನ ಬುಕ್ ಮಾಡ್ಬಿಟ್ಟಿದ್ದಾರೆ. ಈ ತಿಂಗಳ ಒಳಗಡೆ ಕಂಪನಿ ಹೇಳ್ತದೆ ತಿಳಿಸ್ಬೇಕಂತ. ಪೇಮೆಂಟ್ ಇಲ್ಲ, ನೀವು ಆಫರ್ ಅಲ್ಲೇ ಬರ್ಬೇಕು ಅಂತ ಕಂಪನಿ ಹೇಳ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಈಗ ಇಮಿಡಿಯೇಟ್ ಯಾರೆಲ್ಲ 5,000 PV ಮಾಡಿದ್ರಿ 2 ಜನ ಜಾಯಿನ್ ಮಾಡಿಸ್ಬಿಟ್ಟು ಕಂಪನಿಗೆ ತಿಳಿಸ್ಬಿಡಿ, ನಾವು ಗ್ಯಾರಂಟಿ ಇದಕ್ಕೆ ಬರ್ತೀವಿ ಕ್ಯಾಂಪಿಂಗ್ ಅಂತ. ನೀವು ಕ್ಯಾಂಪ್ ಅಟೆಂಡ್ ಆದಾಗ ನೋಡಿ ನಿಮ್ಮ ಇನ್ಕಮ್ ಹೇಗೆ ರೈಸ್ ಆಗ್ತದೆ ಅಂತ. ಸೊ ನೆಕ್ಸ್ಟ್ ಈಗ ಸ್ಟೆಪ್ ಅಲ್ಲಿ ಈಗ ಸ್ಟೆಪ್ ನಂಬರ್ 4ಗೆ ಬರ್ತಾ ಇದ್ದೇನೆ. ಒಂದೇದು ಸ್ಟೆಪ್ ನಂಬರ್ 1 ಯಾವುದು, ನಿಮ್ಗೆ ಒಂದು ಡ್ರೀಮ್. ಈ ಬಿಸ್ನೆಸ್ ನೀವು ಯಾಕೆ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಾದ ನಂತರ ನೀವು ಗೋಲ್ ಸೆಟ್ ಮಾಡಿ, ಗೋಲಿಗೆ ಪ್ಲಾನ್ ಮಾಡಿ, ಪ್ಲಾನಿಗೆ ವರ್ಕ್ ಮಾಡಿ, ವರ್ಕ್ಗೆ ನಿಮ್ಗೆ ಏನು ರಿಸಲ್ಟ್ ಬರ್ತದೆ. ದಟ್ ಈಸ್ ಅ ಥಿಂಗ್, ಒನ್ ಥಿಂಗ್. ಎರಡನೇದಾಗಿ ಅದಕ್ಕೆ ಏನ್ ಮಾಡ್ಬೇಕು, ಡ್ರೀಮ್ಗೆ ನಿಮ್ಗೆ ಬಂಡವಾಳ ಬೇಕು. ಬಂಡವಾಳ ಯಾರು, ಜನರು ಬೇಕು. ನಿಮ್ಗೆ ಜನರ ಪಟ್ಟಿಯನ್ನ ಮಾಡ್ಬೇಕು. ನೀವು ಇವತ್ತು ನೀವು ಹೊಸದಾಗಿ DXN ಜಾಯಿನ್ ಆಗಿದ್ದ ನೆನೆಸ್ಬಿಟ್ಟು ನೀವು ನಿಮ್ ಶ್ರೀಮತಿಯವ್ರ ಜೊತೆ ಕೂತ್ಕೊಂಡು ಪಟ್ಟಿ ಮಾಡಿ, ಒಂದು 50 ಜನರ ಫ್ಯಾಮಿಲಿ ಪಟ್ಟಿ ಮಾಡಿ. ಸೊ ಪಟ್ಟಿ ಮಾಡಿದ ಆದ ನಂತರ ಅವರನ್ನ ನೀವು ಐದರ್ ನಿಮ್ಮ ಮನೆಗೆ ಅಥವಾ ಅವ್ರ ಮನೆಗೆ ಹೋಗ್ಬೇಕು ನೀವು. ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಅಲ್ಲ ಈ ಬಿಸ್ನೆಸ್ ಏನಂತ ಗೊತ್ತಿಲ್ಲ. ನೀವು ಅವರಿಗೆ ಏನ್ ಮಾಡ್ಬೇಕು, ಇನ್ವಿಟೇಷನ್ ಮಾಡ್ಬೇಕು. ಇನ್ವಿಟೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನೀವು ಪ್ರೊಫೆಷನಲ್ ಇನ್ವಿಟೇಷನ್ ಕೊಡ್ಬೇಕು. ನೀವು ಕರೆದ್ರೆ ಜನ ಯಾಕೆ ಬರುವುದಿಲ್ಲ, ನೀವು ಪ್ರೊಫೆಷನಲ್ ಆಗಿ ಅದಕ್ಕೊಂದು ಸಿಸ್ಟಮ್ ಇದೆ, ಅದನ್ನ ನೀವು ಅನುಸರಿಸಬೇಕಾಗ್ತದೆ. ಇನ್ವಿಟೇಷನ್ ಅಲ್ಲಿ ನೀವು ಜಾಸ್ತಿ ಅಂದ್ರೆ 3 ನಿಮಿಷದಲ್ಲಿ ಕರಿಬೇಕಾಗ್ತಾರೆ. ಬರೇ 3 ನಿಮಿಷ. ನೀವು ಉಭಯ ಕುಶಲೋಪರಿ ಅಂದ್ರೆ ನೀವ್ ಹೇಗಿದ್ರಿ, ತಾವ್ ಹೇಗಿದ್ರಿ, ಏನ್ ಮಾಡ್ತಾ ಇದ್ರೆ, ಮಕ್ಳು ಏನ್ ಮಾಡ್ತಾರೆ ಎಲ್ಲ ಕೇಳ್ಬಿಟ್ಟು 1 ಮಿನಿಟ್ ಅಲ್ಲಿ ಮುಗಿದೋಯ್ತು. ಇನ್ನೊಂದು ಮಿನಿಟ್ ಅಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಆಪರ್ಚುನಿಟಿ ಬಗ್ಗೆ ಅವ್ರು ನಿಮ್ಗೆ ಕ್ಲೋಸ್ ಆಗಿದ್ರೆ, ನೋಡಪ್ಪ ನಾನೊಂದು ಆಪರ್ಚುನಿಟಿಯನ್ನ ನೋಡಿದ್ದೀನಿ, ಸೊ ಅದು ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಸೊ ನೀವು ಅದ್ರ ಜೊತೆಗೆ ಬಂದ್ರೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಸರಿಯಾಗಿ ಸೀರಿಯಸ್ ಆಗಿ ಥಿಂಕ್ ಮಾಡ್ಬೋದು. ನನಗೊಂದು ಅರ್ಜೆಂಟ್ ಈಗ ಟ್ರೈನಿಗೆ ಹೊರಟಿದ್ದೀನಿ, ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನನ್ನ ಕಟ್ ಮಾಡಿ ಬಿಡ್ಬೇಕು. 3 ನಿಮಿಷದಲ್ಲಿ ನಿಮ್ದು ಆಪರ್ಚುನಿಟಿ ಮುಗಿದೋಯ್ತು, ಹೇಳುವುದನ್ನ ಮುಗಿದೋಯ್ತು. ದಟ್ ಈಸ್ ಕಾಲ್ಡ್ ಇನ್ವಿಟೇಷನ್. ತುಂಬಾ ಜನ ಇನ್ವಿಟೇಷನ್ ಅಲ್ಲಿ ಏನ್ ಮಾಡ್ತಾರೆ, 3 ನಿಮಿಷ, 4 ನಿಮಿಷ, 5 ನಿಮಿಷ, 6 ನಿಮಿಷ, ಆಮೇಲೆ ಅವರೇ ಶುರು ಮಾಡ್ತಾರೆ. ಈ ಆಪರ್ಚುನಿಟಿ ಹೇಳಿದ್ರಲ್ಲ ಅದೇನು ಏನ್ ಪ್ರಾಡಕ್ಟ್, ಆಮೇಲೆ ಯಾರು ಬರ್ತಾ ಇದ್ದಾರೆ, ಅದನ್ನ ಲಾಭಗಳೇನು ಎಲ್ಲ ಫೋನಲ್ಲೇ ಕೇಳ್ಕೊಂಡ್ಬಿಡ್ತಾರ. ಅವರು ಮೀಟಿಂಗಿಗೆ 100% ಬರುದಿಲ್ಲ. ಎಲ್ಲ ನೀವು ಹೇಳಿ ಆಗಿದೆ ಅಲ್ಲ, ಮತ್ತೆ ಯಾಕೆ ಮೀಟಿಂಗು ಅಂತ. ಸೊ ಇದನ್ನ ನೀವು ಅರ್ಥ ಮಾಡ್ಬೇಕು ಕ್ಯೂರಿಯಾಸಿಟಿ ಅಪ್ರೋಚ್ ಅಲ್ಲಿ. ಯಾಕಂದ್ರೆ ನಿಮ್ಮಂತವ್ರು ಬೇಕಾದಷ್ಟು ಜನ ಮೀಟಿಂಗ್ ಕರೆದಿದ್ದಾರೆ. ಅವ್ರು ಮೀಟಿಂಗ್ ಹೋಗ್ಬಿಟ್ಟು ಅವರಿಗೆ ಏನು ಡಿಸಪಾಯಿಂಟ್ ಆಗಿ ಅವರು ಸುಮ್ಮನೆ ಇದ್ದಾರೆ. ಯಾಕೆಂದ್ರೆ ಇವ್ರು ಹೇಳುವುದು ಒಂದು, ಮಾಡೋದು ಒಂದು ಅಂತ. ನಿಮ್ಗೆ ಮೀಟಿಂಗ್ ಅಲ್ಲಿ ಎಲ್ಲ ತೋರಿಸ್ಬಿಡ್ತಾರೆ, ನಿಮ್ಗೆ ಅದಾಗ್ತದೆ ಇದಾಗ್ತದೆ, ಮತ್ತೆ ಏನಾಗ್ತದೆ ಅಲ್ಲಿ, ಯಾಕಂದ್ರೆ ಅವರು ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ. ಸೊ ಅವಾಗ ಏನಾಗ್ತದೆ, ಅವರು ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಸೊ ಇದನ್ನ ನೀವು ಅರ್ಥ ಮಾಡ್ಬಿಟ್ರೆ ಆಯ್ತು. ಸೊ ಈಗ ನಿಮ್ಗೆ ಪ್ಲಾನ್ ಅಲ್ಲಿ ಬೇರೆ ಬೇರೆ ರೀತಿಯ ಪ್ಲಾನ್ಗಳಿದೆ. ಲರ್ನ್ 1-on-1 ಪ್ರೆಸೆಂಟೇಷನ್ ಅಂತಿದೆ. 1-on-1 ಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ. 1-on-1 ಪ್ರೆಸೆಂಟೇಷನ್ ಅಂದ್ರೆ ಒಬ್ರಿಂದ ಒಬ್ರಿಗೆ ನೀವು ಮೀಟಿಂಗ್ ಅನ್ನ ಕೊಡುವಂತದ್ದು. ಸೊ ಯಾವಾಗ ಕೊಡ್ಬೇಕು, ಒಬ್ರಿಂದ ಒಬ್ರಿಗೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಕೊಡ್ಬೇಕು ನೋಡಿ. ಯಾಕಂದ್ರೆ 1-1 ಪ್ರೆಸೆಂಟೇಷನ್ ವರ್ಕ್ ಆಗುದಿಲ್ಲ ಅಂತ ಸಿಸ್ಟಮ್ ಹೇಳ್ತಾ ಉಂಟು. ಸೊ ಆದಷ್ಟು ನೀವು ಫ್ಯಾಮಿಲಿಗೆ ಇದನ್ನ ಕೊಡಬೇಕು, ಫ್ಯಾಮಿಲಿಗೆ ತಿಳಿಸ್ಬೇಕು.
ಒಬ್ರೇ ಕೇಳ್ಬಿಟ್ರೆ ಅವರಿಗೆ ಮೋಟಿವೇಟ್ ಆಗ್ತಾರೆ, ಮನೆಗೆ ಹೋದ ನಂತರ ಅಲ್ಲಿ ಅವರಿಗೆ ಗೊತ್ತಿರುವುದಿಲ್ಲ, ಮನೆಯವರಿಗೆ ಅವರು ನೆಗೆಟಿವ್ ಮಾಡುವ ಚಾನ್ಸಸ್ 90% ಇದೆ ಅಂತೆ. ನಾಟ್ ಈವನ್ 1 or 2%, 90%. ಅದಕ್ಕೋಸ್ಕರ 1-on-1 ಪ್ರೆಸೆಂಟೇಶನ್ ನೀವು ಕೊಡಬಾರದು ಅಂತ ಇರ್ತಾರೆ. ಬಟ್ ಎಮರ್ಜೆನ್ಸಿ ಕೇಸ್ ಅಪ್ಪ, ಅವ್ರು ಇವತ್ತೇ ಹೊರಟಿದ್ದಾರೆ ಫಾರಿನಿಗೆ, ಅಥವಾ ಇವತ್ತೇ ಅವರು ಬಾಂಬೆಗೆ ಹೊರಟಿದ್ದಾರೆ, ಅಥವಾ ಎಮರ್ಜೆನ್ಸಿ ಜಾಬ್ಗೆ ಹೋಗ್ತಾ ಇದ್ದಾರೆ. ಸೊ ಆವಾಗ ಮಾತ್ರ ನೀವು ಅದನ್ನ ಕೊಡ್ಬೋದು. ಸೊ ಅದು ವರ್ಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಏನ್ ವರ್ಕ್ ಆಗ್ತದೆ, ನಿಮ್ಮ ಹೋಮ್ ಮೀಟಿಂಗ್ ವರ್ಕ್ ಆಗ್ತದೆ ನೋಡಿ. ಹೋಮ್ ಮೀಟಿಂಗ್ ಇದೆಯಲ್ಲ, ದಿಸ್ ಇಸ್ ದ ಬೆಸ್ಟ್ ಮೀಟಿಂಗ್ ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಫಾರ್ DXN. ಯಾಕಂದ್ರೆ ಹೋಮ್ ಮೀಟಿಂಗ್ ನಾವು ನಿನ್ನೆ ಸ್ಪೆಷಲ್ ಒಂದು ನಮ್ಮ ಮೀಟಿಂಗ್ ಅಲ್ಲಿ ನಾವು ಮಾಡಿದೀವಿ. ಅದೇನಂತ ಹೇಳಿದ್ರೆ ಕಬ್ಬಿದು ಕಬ್ಬಿನ ಜ್ಯೂಸ್ ಹೇಗೆ ಮಾಡುದು ಅಂತ. ಅದು ನಮ್ಮ ಮೇಡಮ್ ಅವರು ಕಬ್ಬು ತಂದು ಮಾಡಿದಲ್ಲ, ನಮ್ಮ DXN ಬೆಲ್ಲ ಇದೆ ನೋಡಿ, ಅದು ಫಸ್ಟ್ ಪ್ರೆಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ಕಬ್ಬಿದ್ದ ಹಾಗೆ ಆ ಬೆಲ್ಲ ಇರ್ತದಂತೆ. ನಮ್ಗೆ ಗೊತ್ತಿಲ್ಲ, ನಿನ್ನೆ ಅವ್ರು ಮಾಡಿದ ನಂತರನೇ ನಮಗೆ ಗೊತ್ತಾಯ್ತು. ಸೊ ಅದನ್ನ ಬೆಲ್ಲವನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದಕ್ಕೆ ಇನ್ನೇನು ಪುದೀನ ಅಥವಾ ಶುಂಠಿ ಹಾಕ್ಬಿಟ್ಟು ಆಮೇಲೆ ಅದನ್ನು ತಯಾರು ಮಾಡಿದ್ದಾರೆ. ಅದು ಆಸ್ ಗುಡ್ ಆಸ್ ಕಬ್ಬಿನ ಜ್ಯೂಸ್ ಹಾಗೇನೆ ಇದೆ. ಸೊ ನೋಡಿ, ಕಬ್ಬಿನ ಜ್ಯೂಸ್ ಮನೆಯಲ್ಲೇ ಮಾಡಿ ನೀವು ಜನರಿಗೆ ಕೊಡ್ಬೋದು. ಸೊ ಯಾಕಂತ ಹೇಳಿದ್ರೆ ನೀವು ಹೋಮ್ ಮೀಟಿಂಗ್ ಅಲ್ಲಿ ಮಾತ್ರ ಇದು ಸಾಧ್ಯ ಆಗ್ತದೆ, ಬೇರೆ ಮೀಟಿಂಗ್ ಅಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಸೊ ಜನ ಈಸಿಯಾಗಿ ಅದನ್ನ ಮನೇಲಿ ಇಟ್ಕೊಂಡ್ಬಿಟ್ಟು ಫ್ರಿಜ್ ಅಲ್ಲಿ ಅದು ಕೋಲ್ಡ್ ಅಂತಂದ್ರೆ ತುಂಬಾ ಟೇಸ್ಟಿ ಬಂದ್ಬಿಟ್ಟು. ಸೊ ಹಾಗಾಗಿರೋದ್ರಿಂದ ಹೋಮ್ ಮೀಟಿಂಗ್ ನೀವು ಡೆಮೋ ಮಾಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಮೂವ್ಮೆಂಟ್ ಗ್ಯಾರಂಟಿ ಆಯ್ತು. ಸೊ ಅದನ್ನ ನೀನು ಟೇಸ್ಟ್ ಮಾಡಿ ನೋಡಿ, 2 ಜನ ತಗೊಂಡು ಹೋದ್ರು, ಹಾಗಾಯ್ತಲ್ಲ, ನಮ್ಮ ಬಿಸ್ನೆಸ್ ಆಯ್ತಲ್ಲ. ಸೊ ಆದ್ರಿಂದ ಹೋಮ್ ಮೀಟಿಂಗ್ ಇಸ್ ದ ಬೆಸ್ಟ್ ಮೀಟಿಂಗ್. ಹೋಮ್ ಮೀಟಿಂಗ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಅಪ್ಲೈನ್ ಜೊತೆಗೆ ಆದಷ್ಟು ನೀವು ಬಿಗಿನಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಪ್ರಾಡಕ್ಟ್ ಅನ್ನ ಯಾರು ಹೋಮ್ ಮೀಟಿಂಗ್ ಅರೇಂಜ್ ಮಾಡ್ತಾರೋ ಅವ್ರ ಪ್ರಾಡಕ್ಟ್ ಅನ್ನ ಅವ್ರು ಇಟ್ಕೊಂಡಿರ್ಬೇಕಾಗ್ತದೆ, ಕಮಿಟ್ಮೆಂಟ್ ಇರಬೇಕಾಗ್ತದೆ, ಗೋಲ್ ಸೆಟ್ಟಿಂಗ್ ಇರಬೇಕಾಗ್ತದೆ. ಅವ್ರ ಜೊತೆಗೆ ನೀವು ಹೋಮ್ ಮೀಟಿಂಗ್ ಮಾಡಿದ್ದೆ ಆದ್ರೆ ನಿಮ್ಮ ಬಿಸ್ನೆಸ್ ಎಲ್ಲಿಂದ ಬೇಕಾದ್ರೆ ಎಲ್ಲಿಗೆ ಹೋಗ್ಬಿಡುತ್ತೆ. ಸೊ ನೀವು ಮನಸ್ಸು ಮಾಡಿದ್ರೆ ದಿನಕ್ಕೆ 1,000 ಮೀಟಿಂಗ್ ಅಲ್ಲಿ 1,000 ಪಾಯಿಂಟ್ ಅನ್ನ ಮಾಡ್ಬೋದು, 30,000 ಪಾಯಿಂಟ್ ಆಗ್ಬಿಡ್ತದೆ. ಸೊ ಹೋಮ್ ಮೀಟಿಂಗ್ ಅನ್ನ ನೀವು ಸರಿಯಾಗಿ ಕಲ್ತ್ಕೊಬಿಡಿ. ಹೋಗ್ಬೇಕಾದ್ರೆ ವಿತ್ ಟೂಲ್ಸ್ ಹೋಗಿ, ಗ್ಯಾನೋಡರ್ಮಾ ಅಥವಾ ಗ್ಯಾನೋಡರ್ಮಾ DXN ಪ್ರಾಡಕ್ಟ್ ಬುಕ್ ಇರ್ಬೇಕು ನಿಮ್ಮ ಹತ್ರ, ಮಾರ್ಕೆಟಿಂಗ್ ಬುಕ್ ಇರ್ಬೇಕು ನಿಮ್ಗೆ. ಇದು ಮೈನ್ ಬುಕ್. ಯಾಕಂದ್ರೆ ಅವ್ರು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ಪ್ರಾಡಕ್ಟ್ ಬುಕ್ ಕೊಡ್ಬೇಕು ಅವರಿಗೆ, ಮಾರ್ಕೆಟಿಂಗ್ ಬಗ್ಗೆ ಮಾರ್ಕೆಟಿಂಗ್ ಬುಕ್ ಕೊಡ್ಬೇಕು, ಕ್ಯಾಶ್ ಹೇಳ್ಬೇಕು ಈ ಬುಕ್ಕಿಗೆ ಇಷ್ಟು ರೇಟ್ ಆಗ್ತದೆ ಅಂತ. ಸೊ ಬೇಕಿದ್ರೆ ಅವ್ರು ತಗೊಳ್ತಾರೆ, ಇಲ್ಲ ಅಂದ್ರೆ ಈ ಬುಕ್ ಓದಿ ನಾಳೆ ಬಂದು ಕಲೆಕ್ಟ್ ಮಾಡ್ತೀವಿ ಅಂತಾರು ಹೇಳ್ಬೇಕು. ದಟ್ ಈಸ್ ಕಾಲ್ಡ್ ಹೋಮ್ ಮೀಟಿಂಗ್. ಹೋಮ್ ಮೀಟಿಂಗ್ ಅಲ್ಲಿ ಆದಷ್ಟು ನಿಮ್ಗೆ ಡೀಲಿಂಗ್ ಅನ್ನ ಕರೆಕ್ಟ್ ಮಾಡ್ಕೋಬೇಕು. ಈಗ ನೀವು ಕ್ಯಾಶ್ ಕೊಡ್ತೀರಾ ಅಥವಾ ನಿಮ್ಗೆ ಕಾರ್ಡ್ ಅಲ್ಲಿ ಗೂಗಲ್ ಪೇನಾ ಅಂತ ಕೇಳ್ಬೇಕು, ಆ ರೀತಿಯಲ್ಲಿ ಇರ್ಬೇಕು ನಿಮ್ಗೆ. ಗೊತ್ತಾಯ್ತು, ನಿಮ್ಗೆ ಗೂಗಲ್ ಪೇ ಮಾಡ್ತೀರಾ, ಕ್ಯಾಶ್ ಕೊಡ್ತೀರಾ, ಕ್ಯಾಶ್ ನೀವು ಇಮಿಡಿಯೇಟ್ ನಿಮ್ಗೆ ಟೈಮ್ ಆಗಿದೆ ಹೋಗ್ಬೇಕು ಆ ತರದಲ್ಲಿ ಕೇಳಿದಾಗ ಅವ್ರು ಇಮಿಡಿಯೇಟ್ ಕ್ಯಾಶ್ ಕೊಡು, ಇಲ್ಲ ಗೂಗಲ್ ಪೇ ಮಾಡಿ. ಅಂದ್ರೆ ನೀವು ಅಕೌಂಟ್ಸ್ ಅನ್ನಾಗೂ ಕರೆಕ್ಟ್ ಇಟ್ಕೋಬೇಕು. ದಟ್ ಈಸ್ ಅ ಹೋಮ್ ಮೀಟಿಂಗ್ ಸಿಸ್ಟಮ್. ಜಾಸ್ತಿ ಅಂದ್ರೆ 45 ನಿಮಿಷದಲ್ಲಿ ಹೋಮ್ ಮೀಟಿಂಗ್ ಅನ್ನ ಕ್ಲೋಸ್ ಮಾಡಬೇಕು. ಮತ್ತೆ ಅವ್ರೇನಾದ್ರೂ ಇಂಟ್ರೆಸ್ಟ್ ತೋರಿಸಿದ್ರೆ ಮಾತ್ರ ನೀವು ಅದನ್ನ ಕಂಟಿನ್ಯೂ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕ್ಲೋಸ್ ಅಂಡ್ ಅವರಿಗೆ ಹೇಳ್ಬೇಕು ನೆಕ್ಸ್ಟ್ ಮೀಟಿಂಗ್. ಹೋಮ್ ಮೀಟಿಂಗ್ ಅಲ್ಲಿ ಒಂದು ಎಡಿಫಿಕೇಶನ್ ಮಾಡಬೇಕು, ನೆಕ್ಸ್ಟ್ ಮೀಟಿಂಗ್ ಎಲ್ಲಿದೆ ಅಂತ ತಿಳಿಸ್ಬೇಕು ಅವ್ರಿಗೆ. ಯಾಕಂದ್ರೆ ಇದರಲ್ಲಿ ನಮ್ಗೆ ಎಲ್ಲಾ ಟೈಮ್ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ರಾಡಕ್ಟ್ ನಮ್ದು 200ಕ್ಕೂ ಜಾಸ್ತಿ ಇದೆ. ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನಮ್ಮ ಓಪನ್ ಮೀಟಿಂಗ್ ಇದೆ. ಓಪನ್ ಮೀಟಿಂಗ್ ಟೈಮು ಡೇಟು ಇದ್ರೆ ಕರೆಕ್ಟ್ ಆಗಿ ಅದನ್ನ ಹೇಳ್ಬಿಟ್ಟು ಅಲ್ಲಿಗೆ ಅವ್ರನ್ನ ಪ್ರಮೋಟ್ ಮಾಡ್ಬೇಕು. ಅಷ್ಟೊತ್ತಂಗ ಈ ಬುಕ್ ಅನ್ನ ಓದಿ ಅಂತ ಅವ್ರಿಗೆ ಹೇಳ್ಬೇಕು. ದಿಸ್ ಇಸ್ ಕಾಲ್ಡ್ ಸಿಸ್ಟಮ್. ನಾವು ಸಿಸ್ಟಮ್ ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಿಮ್ಗೆ ಡುಪ್ಲಿಕೇಶನ್ ಆಗೋದಿಲ್ಲ. ಒಬ್ರೊಬ್ರು ಎಕ್ಸ್ಪರ್ಟೈಸ್ ಯೂಸ್ ಮಾಡ್ತಾ ಇದ್ದೀರಿ, ಸೊ ಅದು ವರ್ಕ್ ಆಗೋದಿಲ್ಲ. ಓನ್ಲಿ ಸಿಸ್ಟಮ್ ಅಲ್ಲಿ ವರ್ಕ್ ಆಗೋದು, ಸಿಸ್ಟಮ್ ಮಾತ್ರ ವರ್ಕ್ ಆಗ್ತದೆ, ಬೇರೆ ಯಾವುದು ಡುಪ್ಲಿಕೇಶನ್ ಆಗೋದಿಲ್ಲ. 1-on-1 ಪ್ರೆಸೆಂಟೇಶನ್ ಆರ್ ಹೋಮ್ ಆರ್ ಆನ್ಲೈನ್. ಸೊ 1-on ಕೊಡ್ತೀರಿ, ನಿಮ್ಗೆ ಕೊಡುವುದಿಲ್ಲ ಅಂತ ಹೇಳೋದಿಲ್ಲ, ಬಟ್ ನೀವು ಅದು ಅಷ್ಟು ವರ್ಕ್ ಆಗೋದಿಲ್ಲ. ವರ್ಕ್ ಆಗೋದು ಹೋಮ್ ಮೀಟಿಂಗ್ ಮಾತ್ರ ಜಾಸ್ತಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಬಿಸ್ನೆಸ್ ಪ್ರಿವ್ಯೂ ಅಂದ್ರೆ ಏನು ಅಂತ, ವೀಕ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ಬೇಕು ಅಂತದ್ದು. ವೀಕ್ಲಿ ಮೀಟಿಂಗ್ ಯಾರಿಗೆಲ್ಲ, ನೀವು ಒಂದು ಈಗ ಹೋಮ್ ಮೀಟಿಂಗ್ ಮಾಡ್ತಾ ಇದ್ರಿ, ವಾರಕ್ಕೆ ನೀವು 2 ಹೋಮ್ ಮೀಟಿಂಗ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಅಂದ್ರೆ ತಿಂಗಳಿಗೆ ಸುಮಾರು ಎಷ್ಟಾಯ್ತು, ಒಂದು 8 ಮೀಟಿಂಗ್ 10 ಮೀಟಿಂಗ್ ಆಗ್ತದೆ. 10 ಮೀಟಿಂಗ್ ಆದ ನಂತರ ಏನಾಗ್ತದೆ ಅಂದ್ರೆ 2 ತಿಂಗಳು 3 ತಿಂಗಳು ಈಗ ಮಾಡ್ತಾ ಇರ್ತೀರಿ, ಒಂದು ನಿಮ್ಗೆ 10 ಜನ ಜಾಯಿನ್ ಆಗ್ತಾರೆ. ಇವ್ರಿಗೆ ಏನ್ ಮಾಡ್ಬೇಕು, ನೀವು ಬಿಸ್ನೆಸ್ ಪ್ರಿವ್ಯೂ ಅಂತ ಮಾಡ್ಬೇಕು. ಬಿಸ್ನೆಸ್ ಪ್ರಿವ್ಯೂ ವೀಕ್ಲಿ ಒನ್ಸ್ ಮಾಡ್ಬೋದು, ಬಿಸ್ನೆಸ್ ಪ್ರಿವ್ಯೂ ಮೀಟಿಂಗ್. ಸೊ ಅಲ್ಲಿ ನೀವು ಏನ್ ಮಾಡ್ಬೇಕು, ಈ 10 ಜನ ಗ್ಯಾರಂಟಿ ಇದಾರಲ್ಲ ಅವ್ರಿಗೆ ಹೇಳ್ಬೇಕು, ಅಟ್ಲೀಸ್ಟ್ ಬರ್ಬೇಕಾದ್ರೆ ಒಬ್ಬರನ್ನ ನೀವು ಕರ್ಕೊಂಡ್ ಬನ್ನಿ, ಸೊ ಓಪನ್ ಮೀಟಿಂಗ್ ಮಾಡೋಣ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೀಟಿಂಗ್ ಆದ ನಂತರ ಯಾರಾದ್ರೂ ಎಕ್ಸ್ಪೋರ್ಟ್ ಮಾಡ್ತಾರೆ, ಎಡಿಫಿಕೇಶನ್ ಸಿಸ್ಟಮ್ ಅನ್ನ ಅಲ್ಲೂ ಫಾಲೋ ಮಾಡ್ಬೇಕು ನೀವು. ಅದಾದ ನಂತರ ಅಲ್ಲಿ ಕರೆಕ್ಟ್ ಆಗಿ ಅವರಿಗೆ
ಏನ್ ಮಾಡ್ಬೇಕು, ಮೀಟಿಂಗ್ ಆದ ನಂತರ ಈಗ ಆಲ್ರೆಡಿ ಜಾಯಿನ್ ಆಗಿದೆ ನೋಡಿ, ಪ್ರಾಡಕ್ಟ್ ಯೂಸ್ ಮಾಡಿದಾರಲ್ಲ, ಅವರನ್ನ ಎಡಿಫಿಕೇಶನ್ ಮಾಡಿ ಅವರ ಟೆಸ್ಟಿಮೋನಿಯಲ್ ಹೇಳ್ಬೇಕು. ಈಗ ಇಲ್ಲಿ ಕೂತ್ಕೊಂಡು ನೋಡಿ ಹೇಳ್ತಾ ಇದ್ದಾರೆ, ಟೆಸ್ಟಿಮೋನಿಯಲ್ ಅಂದ್ರೆ ಪ್ರಾಡಕ್ಟ್ ಯೂಸ್ ಮಾಡಿ ನನಗೆ ಈ ಬೆನಿಫಿಟ್ ಆಯ್ತು, ಇದರಿಂದ ನನಗೆ ಈಗ 10ನೇ ತಾರೀಕು ನನಗೆ 600 ರೂಪಾಯಿ ಬೋನಸ್ ಬಂದಿದೆ, ಅದನ್ನ ತೋರಿಸ್ಬೇಕು ನೀವು, ಬೋನಸ್ ಬಂದಿದೆ ಇದು. ಮತ್ತೆ ನೀವು ಸ್ಟಾಕ್ ಪಾಯಿಂಟ್ ಇಂದ ನಿಮ್ಮ ಏನು ಬೋನಸ್ ಶೀಟ್ ಅನ್ನ ತಗೋಬೇಕು, ಅದನ್ನ ತಗೊಂಡು ಅದನ್ನ ತೋರಿಸ್ಬೇಕು ನೀವು. ಆವಾಗ ಮಾತ್ರ, ಅಂದ್ರೆ ಜನ ನೋಡಿದ್ರೆ ಮಾತ್ರ ನಂಬ್ತಾರೆ. ಸೊ ಹಾಗಾಗಿ ಇದು ಹೇಗೆ ಮಾಡಿದ್ರಿ ಅದು ಕರೆಕ್ಟ್ ಆಗಿ ಇಲ್ಲಿ ನಿಮ್ಗೆ ಈಗ ಬಿಸ್ನೆಸ್ ಪ್ರಿವ್ಯೂ ಆದ ನಂತರ ನೋಡಿ ಏನಾಗ್ತದೆ ಅಂತ. ಸೊ ಬಿಸ್ನೆಸ್ ಆದ ನಂತರ ನೀವು ಇದನ್ನು ಸಹ ಜಾಸ್ತಿ ಟೈಮ್ ತಗೋಬಾರ್ದು. ಜಾಸ್ತಿ ಅಂತ ಹೇಳಿದ್ರೆ 1 ಗಂಟೆ ಅಂದ್ರೆ 1.5 ಗಂಟೆ ಒಳಗೆ ಇದನ್ನ ಕ್ಲೋಸ್ ಮಾಡ್ಬೇಕಂತ ಇರ್ತದೆ. ಸೊ ಹಾಗೆ ಇಲ್ಲಿ ನಿಮ್ಗೆ 3 ರೀತಿಯ ಜನ ಸಿಗ್ತಾರೆ. ಒಂದು ಯಾರಂದ್ರೆ ಕನ್ಸ್ಯೂಮರ್ ಜನ ನಿಮ್ಗೆ ಜಾಸ್ತಿ ಇದು ಈ ಮೀಟಿಂಗ್ ಆದ ನಂತರ ಮ್ಯಾಕ್ಸಿಮಮ್ ಜನ ನೋ ಅಂತ ಹೇಳ್ತಾರೆ. ನೋ ಅಂದವ್ರನ್ನ ನೆಕ್ಸ್ಟ್ ಒನ್ ಅಂತ ನೀವು ಬಿಟ್ಬಿಡ್ಬೇಕು. ಅವರಿಗೆ ಪ್ರಾಡಕ್ಟ್ ಬಗ್ಗೆ ಹೇಳಿ, ಹೆಲ್ತ್ ಬಗ್ಗೆ ಹೇಳಿ, ಅವ್ರು ತಗೊಂಡ್ರೆ ಓಕೆ, ಇಲ್ಲಾಂದ್ರೆ ಬಿಟ್ಬಿಡಿ. ಎಸ್ ಹೇಳ್ತಾರಲ್ಲ, ಅದ್ರಲ್ಲಿ ನೀವು ನಾನು ಹೇಳಿದಲ್ಲ ನಿನ್ನೆ 4 ಕ್ಯಾಟಗರಿ ಜನ, ಅದನ್ನ ಐಡೆಂಟಿಫೈ ಮಾಡ್ಬೇಕು. ಯೆಲ್ಲೋ ಯಾರು, ಗ್ರೀನ್ ಯಾರು, ಬ್ಲೂ ಯಾರು, ರೆಡ್ ಯಾರು ಅಂತ. ಇದು ನೀವು ಕರೆಕ್ಟ್ ಅಂದ್ರೆ ಅವ್ರಿಗೆ ಏನ್ ಬೇಕು ಅದನ್ನೇ ಕೊಡ್ಬೇಕು ನೀವು. ಕೆಲವ್ರು ನಾನು ಹೇಳಿದ್ನಲ್ಲ ನಿನ್ನೆ ನಾನು ಹೇಳಿದ್ರ ಪ್ರಕಾರ, ಕೆಲವರಿಗೆ ಏನ್ ಗೊತ್ತುಂಟಾ, ಅವರಿಗೆ ನಿಮ್ಗೆ ಹೆಲ್ಪಿಂಗ್ ಮಾಡ್ಬೋದು. ಅವರು ಸೋಷಿಯಲ್ ವರ್ಕರ್, ಹೆಲ್ಪಿಂಗ್ ಮಾಡುವ ನೇಚರ್ ಉಂಟು ಅವ್ರಿಗೆ, ಹೆಲ್ಪಿಂಗ್ ಮಾಡುವ ನೇಚರ್ ಇದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೋಸ್ಕರ ನಿಮ್ಗೆ ಹೆಲ್ಪ್ ಆಗ್ತದೆ ಅಂದ್ರೆ ಅವ್ರು ಜಾಯಿನ್ ಆಗ್ತಾರೆ ನೋಡಿ. ಯಾಕಂದ್ರೆ ನಿಮ್ಗೆ ಕ್ಲೋಸ್ ಇರ್ತಾರೆ ಅವ್ರು. ಸೊ ಹಾಗಾಗಿ ಹೆಲ್ಪಿಂಗ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಅವರು, ನಿಮ್ಗೆ ಹೆಲ್ಪಿಂಗ್ ಮಾಡ್ಲಿಕ್ಕೋಸ್ಕರ ನಿಮ್ಗೆ ಜಾಯಿನ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಇರೋದ್ರಿಂದ ನೀವೇನ್ ಮಾಡ್ಬೇಕು ಆಗಿದ್ರೆ, ಅವ್ರಿಗೇನ್ ಬೇಕು, ಅವ್ರು ಸೋಷಿಯಲ್ ವರ್ಕರ್ ಇದ್ದಾರೆ, ನೀವ್ ಹೇಳ್ಬೇಕು, ನೀವು ಓಪನ್ ಆಗಿ ನೀವು ಹೇಳೋದ್ರಿಂದ ನೋಡಿ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ, ಜನರಿಗೆ ಒಂದು ಆಪರ್ಚುನಿಟಿನ ಕೊಡ್ಬೋದು, ಅದರಿಂದ ನನಗೂ ಹೆಲ್ಪ್ ಆಗ್ತದೆ. ಸೊ ಆದ್ರಿಂದ ನೀವು ಜಾಯಿನ್ ಆದ್ರೆ ಇದು ಒಳ್ಳೇದಾಗ್ತದೆ. ಆವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಇದಕ್ಕೆ ಒಂದು ಜಾಯ್ನಿಂಗ್ ಇದೆ 10,000 ಅಂತ ಹೇಳ್ಬೇಕು. ಸುಮ್ಮನೆ ಕಮ್ಮಿ ಹೇಳಲೇಬಾರ್ದು, ಯಾಕಂದ್ರೆ ಈಸ್ ಅಫೋರ್ಡಬಲ್. 10,000 ಕಿಟ್ ಇದೆ. ಸೊ ಅದ್ರಲ್ಲಿ ಎಲ್ಲಾ ಪ್ರಾಡಕ್ಟ್ ಹೋಮ್ ಮೇಡ್ ಪ್ರಾಡಕ್ಟ್ ಹಾಕ್ಬೇಕು ನೀವು. ಜಾಸ್ತಿ ಅಂದ್ರೆ ಒಂದೇ ಸಲ RGGL ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಓನ್ಲಿ ಜ್ಯೂಸಸ್ ಇದೆ, ಅಥವಾ ನಿಮ್ಗೆ ಆಯಿಲ್ ಇದೆ, ಅಥವಾ ಬೆಲ್ಲ ಇದೆ, ಅಥವಾ ಈ ತರ ಡೇ ಟು ಡೇ ಪ್ರಾಡಕ್ಟ್ ಉಪ್ಪಿದೆ, ಇದನ್ನೆಲ್ಲ ಜಾಸ್ತಿ ಹಾಕೋದ್ರಿಂದ ಅವ್ರು ಅದನ್ನ ಯೂಸ್ ಮಾಡ್ತಾರೆ. ಸೊ ಅವರು ಕೂಡ ಬೇರೆಯವರಿಗೆ ಈಸಿಯಾಗಿ ಹೇಳ್ತಾರೆ. ಸೊ ಇದು ನಿಮ್ಗೆ ಸಿಗುವಂತ ಜನ. ಅದರಲ್ಲಿ ಇನ್ನೊಂದು ಕ್ಯಾಟಗರಿ ಅವ್ರು ಏನಂತ ಹೇಳಿದ್ರೆ, ಈ ಸೆಕೆಂಡ್ ಕ್ಯಾಟಗರಿ ಅವರು ಒಂದ್ ಸ್ವಲ್ಪ ಮೋಜು ಮಸ್ತಿ. ಅವ್ರು ಏನು, ಇಲ್ಲಿ ಡಾನ್ಸ್ ಉಂಟಾ, ಇದರಲ್ಲಿ ನನಗೆ ಸ್ಪೀಕರ್ಶಿಪ್ ಕೊಡ್ತೀರಾ, ನಂದ ಒಂದು ನಾನು ಮಾನ್ ಆಕ್ಟಿಂಗ್ ಮಾಡ್ತೀನಿ, ಮಿಮಿಕ್ರಿ ಮಾಡ್ತೀನಿ, ಅದಕ್ಕೊಂದು ಚಾನ್ಸ್ ಕೊಡ್ತೀರಾ, ಇದನ್ನೆಲ್ಲ ಅವ್ರು ಕೇಳ್ತಾರೆ. ಅಂತ ಜನ ಇದ್ದಾರೆ. ಎಸ್, ನಿಮ್ಗೂ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನು ನೀವು ಜಾಯಿನ್ ಮಾಡುವುದು 2ನೇ ಕ್ಯಾಟಗರಿ. 3ನೇ ಕ್ಯಾಟಗರಿ ಅವ್ರು ಏನಂತ ಹೇಳಿದ್ರೆ, ಅವ್ರು ಕೇಳ್ತಾರೆ ಏನಂತ ಹೇಳಿದ್ರೆ, ಈ ಕಂಪನಿಯಲ್ಲಿ ಎಷ್ಟು ವರ್ಷದಿಂದ ಜಾಯಿನ್ ಆಗಿ ಈ ಕಂಪನಿ ಇದೆ, ಎಷ್ಟು ದೇಶದಲ್ಲಿ ಇದೆ, ಅಂದ್ರೆ ಇವರು ರ್ಯಾಷನಲ್ ಥಿಂಕಿಂಗ್ ಮಾಡ್ತಾರೆ. ಎಷ್ಟು ವರ್ಷದಿಂದ ಇದೆ ಇದು, ಸೊ ಇದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ, ಇದ್ರ ಬಗ್ಗೆ ಅವರು ಮಾತಾಡ್ತಾರೆ. ಸೊ ಅವರಿಗೆ ನಾವು ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡ್ಬೇಕು ನೋಡಿ. ಈ ಕಂಪನಿ ಎಷ್ಟು ವರ್ಷದಿಂದ, ಈ ಕಂಪನಿ ಯಾರು ರಿಸರ್ಚರ್ ಯಾರು, ಈ ಕಂಪನಿ 165 ರಿಸರ್ಚ್ ಆಗಿದೆ, ಇದರಲ್ಲಿ ಓನ್ ಫ್ಯಾಕ್ಟರಿ ಇದೆ, ಇದನ್ನೆಲ್ಲ ಹೇಳ್ಬಿಟ್ರೆ ಎಲ್ಲಿ ಸಿಗ್ತದೆ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಅಂತ ಹೇಳಿ. ಅವರೆಲ್ಲ ಸರ್ಚ್ ಮಾಡಿ ಬರ್ತಾರೆ, ನಾನು ಜಾಯಿನ್ ಆಗಿದೆ ಅಂತಾರೆ. ಎಷ್ಟೋ ಜನ ನಾನು ನೋಡ್ತೀನಿ, ಇದರ ಓನರ್ ಡಾಕ್ಟರ್ ಲಿಮ್ಶೋಜಿನ್, ಇಂಜಿನಿಯರ್ ಕಮ್ ಡಾಕ್ಟರ್, ನಾವು ಜಾಯಿನ್ ಆಗ್ತೀರ ಅಂತ ಬಂದವರು ಇದ್ದಾರೆ. ಸೊ ಅದರಿಂದ ಅವ್ರು ರ್ಯಾಷನಲ್ ಥಿಂಕಿಂಗ್ ಅಲ್ಲಿ ಇರ್ತಾರೆ. ಅದಕ್ಕೆ ನೀವು ಅವರಿಗೆ ಅದನ್ನ ಹೇಳ್ಬೇಕು, ಅವ್ರಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ಬೇಕು. ನೀವು ನಿಮ್ಗೆ ಗೊತ್ತಿದೆ ಅಂತ ಹೇಳಿ ಓನ್ಲಿ ನೀವು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ಅವ್ರು ಬರೋದಿಲ್ಲ, ನಂಬುದಿಲ್ಲ ಜನ. ಸೊ ಬರೋದಿಲ್ಲ. ದಿಸ್ ಇಸ್ ನೆಕ್ಸ್ಟ್ ಲಾಸ್ಟ್ ಬಟ್ ಲೀಸ್ಟ್ ಕ್ಯಾಟಗರಿ ಅವ್ರು. ಇನ್ನೊಂದು ಕ್ಯಾಟಗರಿ ಅವ್ರು ಇರ್ತಾರೆ ಅಂದ್ರೆ, ಅವರಿಗೆ ಇದರಲ್ಲಿ ಜಾಯಿನ್ ಆದ್ರೆ ನಾನು ಎಷ್ಟು ಹಣ ಮಾಡ್ಬೋದು, ಇದು ಮಾರ್ಕೆಟಿಂಗ್ ಪ್ಲಾನ್ ನನಗೆ ಕೊಡಿ, ಇದರಲ್ಲಿ ಹೇಗೆ ಮಾಡೋದಂತ ನನಗೆ ತಿಳಿಸ್ಕೊಡಿ, PV ಅಂದ್ರೆ ಏನು, ಎಷ್ಟೆಷ್ಟು ದೇಶ, ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂದ್ರೆ ಓನ್ಲಿ ಅವ್ರ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡೋರು ಇರ್ತಾರೆ. ಅಂತವರಿಗೆ ನೀವು ಬಿಸ್ನೆಸ್ ಬಗ್ಗೆನೇ ಹೇಳ್ಬೇಕು. ಅಂದ್ರೆ ಈ ABC ಕ್ಯಾಟಗರಿಯನ್ನ ನೀವು ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರೆ. A ಯಾರು, B ಯಾರು, C ಯಾರು ಅಂತ. ನೀವು ಎಲ್ರಿಗೂ ಒಂದೇ ಸಲ ಊದುವ ಶಂಖವನ್ನು ಊದು ಬಿಟ್ರೆ ಕೆಲವರು ಬಂದ್ ಮಾಡಿ ಇಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ ಅದ್ರಲ್ಲಿ. ನಾವು ಇರುವೆ ಬಂದ್ರೆ ನೀವು ಇರುವೆಗೆ ಬೆಲ್ಲನೇ ಹಾಕ್ಬೇಕು ಹೊರತು, ನೀವು ಬೇರೆಯನ್ನ ಹಾಕಿದ್ರೆ, ಬೇಳೆಕಾಳು ಹಾಕಿದ್ರೆ ಅದು ಬರುದಿಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ಇದನ್ನ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ರೆ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ನೀವು ಕಟ್ಬಹುದು. ದಿಸ್ ಈಸ್ ಕಾಲ್ಡ್ ಹ್ಯೂಮನ್ ಸೈಕಾಲಜಿ ಅಂತ ಹೇಳ್ತಾರೆ. ಇದಕ್ಕೆ ಬುಕ್, ಹ್ಯೂಮನ್ ಸೈಕಾಲಜಿ ಬುಕ್ಕೇ ಸಿಗ್ತದೆ. ಅಂದ್ರೆ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋರಿದ್ದಾರೆ. ಸೊ ಆದ್ರಿಂದ ABC, C ಅಂದ್ರೆ ಕನ್ಸ್ಯೂಮರ್,
ಬಿ ಅಂದ್ರೆ ಬೈಯರ್ ಅಂದ್ರೆ ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ಳೋರು, ಎ ಅಂದ್ರೆ ಆಕ್ಟಿವ್ ಅಂದ್ರೆ ಬಿಸ್ನೆಸ್ ಮಾಡುವವರು. ಈ ಬಿಸ್ನೆಸ್ ಮಾಡೋರು ಬಂದ್ರೆ ನಿಮ್ಗೆ ಅವರು ಕಾಯಿಲೆ ಮೇಲೆ ಕೊಡ್ತಾರೆ, ಹೆಲ್ತ್ ಮೇಲೆ ಕೊಡ್ತಾರೆ, ಬಿಸ್ನೆಸ್ ಮೇಲೂ ಕೊಡ್ತಾರೆ. ಅದೊಂದು ಆಕ್ಟಿವ್ ಜನ ನಿಮ್ಗೆ 6 ಜನ ಬೇಕಾಗ್ತದೆ. ಈಗ ಆಕ್ಟಿವ್ ಲೈಕ್ ಈಗ ನಮ್ಮ ಹತ್ರ ಆನಂದ್ ಮಸ್ಲಿ ಅವರು ಇದ್ದಾರೆ, ವೆರಿ ಆಕ್ಟಿವ್ ಇದ್ದಾರೆ. ಅಂಥೋನಿ ಅವರು ಇದ್ದಾರೆ, ವೆರಿ ಆಕ್ಟಿವ್ ಆಗಿದ್ದಾರೆ. ಅನ್ವೇಕರ್ ನಮ್ಗೇನು ಫೋನ್ ಮಾಡುದಿಲ್ಲ, ಅವರಷ್ಟಕ್ಕೆ ಅವ್ರು ಕೊಡ್ತಾ ಹೋಗ್ತಾರೆ. ಅಥವಾ ಅಶೋಕ್ ಶೇರಿಗಾರ್ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಸೊ ಹಾಗೇನೆ ನಿಮ್ಗೆ ಎಲಿಜಬೆತ್ ಇದ್ದಾರೆ, ವೆರಿ ಆಕ್ಟಿವ್ ಲೇಡಿ, ಚೆನ್ನಾಗಿ ಮಾಡ್ತಾರೆ. ಗಂಗಾಧರ್ ಅವ್ರು ಚೆನ್ನಾಗೇ ಮಾಡ್ತಾರೆ, ಅವರು ಸಹ ನಿಮ್ಗೆ ಆಕ್ಟಿವ್ ಆಗಿದ್ದಾರೆ. ಸೊ ಈಗ ಹರೀಶ್ ಅವರು ಇರ್ಬೋದು, ಅಥವಾ ಹಿತಾಕ್ಷಿ ಅವರು ಇರ್ಬೋದು, ಅಥವಾ ಜಯಪ್ರಕಾಶ್ ಗೋಣಿಕೊಪ್ಪದಿಂದ ಇರ್ಬೋದು. ವೆರಿ ವೆರಿ ಆಕ್ಟಿವ್ ಪೀಪಲ್. ಇಂಥವ್ರನ್ನ ನೀವು ತಗೋಬೇಕಷ್ಟೇ. ಮಾಲ್ತಿ ಕಿತ್ತವ್ರು ಅವ್ರು ನೋಡಿ ಮೊನ್ನೆ ಒಂದು ಟೆಸ್ಟಿಮೋನಿಯಲ್ ಹಾಕಿದ್ದಾರೆ. 3 ತಿಂಗಳಲ್ಲಿ 9 kg. ಈ ಒಂದು ಟೆಸ್ಟಿಮೋನಿಯಲ್ ಅವರ ಒಂದು ಫೋಟೋ ತೋರಿಸಿ ನೀವು ದೊಡ್ಡ ಮಾರ್ಕೆಟ್ ಮಾಡ್ಬೋದು. ಜಸ್ಟ್ ಅವರ ಫೋಟೋ ನೋಡಿ, ಅದನ್ನ ಅವರ ಡೀಟೇಲ್ ಕೇಳ್ಕೊ, ಅದನ್ನ ಇಟ್ಕೊಂಡು ನೀವು ಎಷ್ಟು ದೊಡ್ಡ ಮಾರ್ಕೆಟ್ ಅನ್ನ ಮಾಡ್ಬೋದು. ಸೊ ಈಗ ನಮ್ಮ ಜೊತೆಗೆ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಅವರು ಸಹ ಈಗ ಆಕ್ಟಿವ್ ಆಗ್ತಾ ಇದ್ದಾರೆ. ಸೊ ಎಷ್ಟು ಪುಷ್ಪರಾಜ್ ಅವರಿದ್ದಾರೆ, ಅವರು ಸಹ ಆಕ್ಟಿವ್ ಆಗ್ತಾರೆ. ರಾಜೇಶ್ವರಿ ಅವರಿದ್ದಾರೆ, ಆಕ್ಟಿವ್. ಇವರೆಲ್ಲ ಆಕ್ಟಿವ್ ಕ್ಯಾಟಗರಿಯಲ್ಲಿ ಇದ್ದಾರೆ ನೋಡಿ. ನೀವು ಇದನ್ನ ಸಿಸ್ಟಮ್ಗೆ ನೀವು ಪ್ಲಗ್ ಆಗ್ಬೇಕಷ್ಟೇ. ಸಂತೋಷ್ ಅವರಿದ್ದಾರೆ. ನೀವು ಈ ಸಿಸ್ಟಮ್ ಅನ್ನ ಕರೆಕ್ಟ್ ತಿಳ್ಕೊಳ್ಳಿ, ಸಿಸ್ಟಮ್ ಅನ್ನ ಮುಂದೆ ಕೊಂಡೋಗಿ. ನೀವು ಹೀರೋಯಿನ್ ಆಗ್ಬೇಡಿ. ಇದರಲ್ಲಿ ತುಂಬಾ ಜನ ಹೀರೋಯಿನ್ ಆಗ್ತೀರಿ, ಅದು ಡುಪ್ಲಿಕೇಟ್ ಆಗೋದಿಲ್ಲ. ಇದು ಡುಪ್ಲಿಕೇಟ್ ಆಗ್ಬೇಕಾದ್ರೆ ಸಿಸ್ಟಮ್ ಅನ್ನ ನೀವು ಪ್ಲಗ್ ಮಾಡ್ಲೇಬೇಕು. ಸಿಸ್ಟಮ್ ಅನ್ನ ಮುಂದೆ ಕೊಂಡೋಗಿ, ಸಿಸ್ಟಮ್ ಇಂದ ನಾನು ಈ ರೀತಿ ಸ್ಟಾರ್ ಆದೆ, ರೂಬಿ ಆದೆ, ಡೈಮಂಡ್ ಆದೆ ಅಂತ ಹೇಳಿ, ಆವಾಗ ಅವ್ರು ನಿಮ್ಮನ್ನ ಬಿಟ್ಬಿಟ್ಟು ಸಿಸ್ಟಮ್ ಅನ್ನ ಹಿಡ್ಕೊಂಡ್ಬಿಡ್ತಾರೆ. ಸೊ ಶೈಲಾ ಶೆಟ್ಟಿ ಅವರು ಇರಬಹುದು. ಅಥವಾ ನಾನು ಹೇಳೋದು ನಿಮ್ಗೆ, ಪ್ರತಿಯೊಬ್ರು ಲೀಡರ್ಸ್ ನೀವು ಎ ಕ್ಯಾಟಗರಿ ತಗೋಬೇಕು. ನೀವು ಎ ಕ್ಯಾಟಗರಿಯವ್ರು ಮಾತ್ರ ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಿ ಸಿ ಕ್ಯಾಟಗರಿಯವ್ರಿಗೆ ನೀವು ಜಾಸ್ತಿ ಅವ್ರಿಗೆ ಹೇಳಿ ಅಷ್ಟೇ. ಸೊ ಅದನ್ನ ಎ ಕ್ಯಾಟಗರಿಯನ್ನು ಹುಡುಕುದು ನೀವು ನಿಮ್ಮ ಕೆಲಸ. ಅದನ್ನ ಹುಡುಕಿದ್ರೆ ನಿಮ್ಗೆ ಈಸಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅವ್ರು ಅದನ್ನ ಕಲ್ತು ಬಿಟ್ಟು ಅದನ್ನ ಕರೆಕ್ಟ್ ಆಗಿ ಜನರಿಗೆ ಹೇಳ್ತಾರೆ. ಸೊ ಪ್ಲಾನ್ ಎಲ್ಲ ಗೊತ್ತಾಯ್ತಲ್ಲ ನಿಮ್ಗೆ, ಯಾವ ರೀತಿ ಇರಬೇಕು ಅಂತ. ಸೊ ಪ್ಲಾನ್ ಅನ್ನ ಫಸ್ಟ್ ಆಗಿ ಕರೆಕ್ಟ್ ಕಲ್ತ್ಕೊಬಿಟ್ಟು ಯಾರಿಗೆ ಯಾವ ಪ್ಲಾನ್ ಕೊಡ್ಬೇಕು ಅದು ಗೊತ್ತಿರಬೇಕು. ಪ್ಲಾನ್ ಕೊಟ್ಟ ನಂತರ 24 ಗಂಟೆಯಲ್ಲಿ ನೀವು ಫಾಲೋ ಅಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಪ್ಲಾನ್ ಕೊಡಬಾರದು ಅಂತ ಹೇಳ್ತದೆ. ನೀವು ಪ್ಲಾನ್ ಕೊಟ್ಟ ನಂತರ 24 ಗಂಟೆ ಒಳಗೆ ಅವರನ್ನ ಪುನಃ ಫೋನ್ ಮಾಡಿ, ಹೇಗಿದ್ದೀರಿ ಸರ್, ನಿನ್ನೆ ನಾವು ಪ್ಲಾನ್ ಕೊಟ್ಟಿವಿ, ಅದರಲ್ಲಿ ನಿಮ್ಗೆ ಯಾವ್ದು ಅರ್ಥ ಆಗ್ಲಿಲ್ಲ ಅಂತ ಕೇಳ್ಬೇಕಂತೆ. ನಿಮ್ಗೇನೋ ಡೌಟ್ ಉಂಟಂತ ಕೇಳಿದ್ರೆ ಅವರಿಗೆ ಅನ್ಸ್ತದೆ ಪುನಃ ಡೌಟೇ ತಲೆಯಲ್ಲಿ ಬರ್ತದಂತೆ. ನೀವು ಹೇಳುವ ಸ್ಟೈಲ್ ಅನ್ನ ಚೇಂಜ್ ಮಾಡ್ಬೇಕು. ನಾವು ನಿನ್ನೆ ಕೊಟ್ಟಿವಲ್ಲ, ಅದ್ರಲ್ಲಿ ನಿಮ್ಗೆ ಏನ್ ಕಷ್ಟ ಆಯ್ತು, ಯಾವ ಪಾರ್ಟ್ ನಿಮ್ಗೆ ತುಂಬಾ ಕಷ್ಟ ಆಯ್ತು, ನಿಮ್ಗೆ ಏನಾದ್ರೂ ನೆನ್ಪುಂಟಾ ಅಂತ ಅವರಿಗೆ ಕೇಳಿದಾಗ ಇಲ್ಲ ಹೇಳ್ತಾರೆ, ಕಷ್ಟ ಇಲ್ಲ, ನನಗೆ ಅರ್ಥ ಆಗಿದೆ ಅಂತ. ಸೊ ಕಷ್ಟ ಆಗಿದ್ರು ಕೂಡ ಹೇಳ್ತಾರೆ ನಿಮ್ಮ ಹತ್ರ. ಸೊ ಆದ್ರಿಂದ ಫಾಲೋ ಇಟ್ಸ್ ಅ ಕೌನ್ಸಿಲಿಂಗ್ ನಿಮ್ಗೆ 24 ಗಂಟೆ ಒಳಗಡೆ ನೀವು ಮಾಡ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಅವರೇ ನಿಮ್ಗೆ ನೆಗೆಟಿವ್. ಅವ್ರು ಏನ್ ಹೇಳ್ತಾರೆ, DX ನನಗೆ ಗೊತ್ತಿದೆ, ನಾನು ಮೀಟಿಂಗ್ ಅಟೆಂಡ್ ಮಾಡಿದೆ, ನನಗೆಲ್ಲಾ ಗೊತ್ತುಂಟು. ಆಯ್ತಲ್ಲ, ಅವ್ರಿಗೆ ಏನ್ ಗೊತ್ತುಂಟು? ಒಂದು ಪ್ರಾಡಕ್ಟ್ ತಗೊಳ್ಳಿಲ್ಲ, ಜಾಯಿನ್ ಆಗ್ಲಿಲ್ಲ, ಅವರು ಪುನಃ ಅವರು ಅದ್ರ ಬಗ್ಗೆ ಕಂಪನಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಗೊತ್ತುಂಟ, ನನಗೆ ಎಲ್ಲ ಗೊತ್ತಿದೆ, ನಾನು 2002ರಲ್ಲೇ ಇದನ್ನ ಮಾಡಿ ಬಿಟ್ಟಿದ್ದೀನಿ ಅಂತ. ಸೊ ಈ ರೀತಿ ನಿಮ್ಗೆ ಜನ, ನೀವು ನೆಗೆಟಿವ್ ಅವ್ರನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನೆಗೆಟಿವ್ ಜನರನ್ನ ನೀವು ಕ್ರಿಯೇಟ್ ಮಾಡ್ತೀರಿ. ಅದ್ರ ಬದಲು ನೀವು ಪ್ಲಾನೇ ಕೊಡ್ಬೇಡಿ ಅಲ್ಲ ಅವರಿಗೆ. ನಿಮ್ಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯು ಡೋಂಟ್ ಗಿವ್ ಪ್ಲಾನ್. ಹೇಳ್ಬೇಡಿ ಅವ್ರಿಗೆ, ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಡಿ. ನೀವು ಪ್ಲಾನ್ ಪ್ರಾಡಕ್ಟ್ ಹೇಳಿದ ನಂತರ ನೀವು 24 ಗಂಟೆ ಒಳಗೆ ಅವರ ಡೌಟ್ ಇದ್ರೆ ನೀವು ಕ್ಲಿಯರ್ ಮಾಡಿ ಬಿಡ್ಬೇಕು. ಆವಾಗ ಮಾತ್ರ ಈ ಬಿಸ್ನೆಸ್ ಮುಂದಕ್ಕೆ ಹೋಗ್ತದೆ. ಅದರ್ವೈಸ್ ಅವರೇ ನೆಗೆಟಿವ್ ಆಗಿ ನಿಮ್ಮ ಊರನ್ನೇ ನೆಗೆಟಿವ್ ಮಾಡಿಬಿಡ್ತಾರೋ, ಯಾರು ಸಿಗದಿದ್ದಾಗ ಮಾಡ್ತಾರೋ. ಸೊ ಮ್ಯಾಕ್ಸಿಮಮ್ 2 ದಿವಸ 48 ಅವರ್ಸ್ ಒಳಗೆ ನೀವು ಅವರಿಗೆ ಫಾಲೋ ಅಪ್ ಮಾಡ್ಲೇಬೇಕು. ಸೊ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಆದ್ರೂ ನೀವು ಕರೆಕ್ಟ್ ಮಾಡ್ಕೊಡಿ. ಫಾಲೋ ಅಪ್ ಅಂದ್ರೆ ಏನು ಅಂತ, ಮೀಟಿಂಗ್ ಕೊಟ್ಟಿರ್ತೀರಿ, ಪ್ರಾಡಕ್ಟ್ ಬಗ್ಗೆ ಹೇಳಿರ್ತೀರಿ, ಅಥವಾ ಮೀಟಿಂಗ್ ಬಂದಿರ್ತಾರೆ, ಅಥವಾ ಇನ್ನೂ ಕೆಲವು ಎಕ್ಸ್ಪರ್ಟ್ ಇರ್ತಾರೆ, ಅವ್ರು ಮೀಟಿಂಗೇ ಬರುವುದಿಲ್ಲ, ಮೀಟಿಂಗ್ ಕಳಿಸ್ಬಿಟ್ಟಿರ್ತಾರೆ. ಅಟ್ಲೀಸ್ಟ್ ನೀವು ಕೂಡ ಅವರು ಯಾರು ಕಳಿಸಿರ್ತಾರೋ ಅವ್ರು ಫಾಲೋ ಅಪ್ ಮಾಡ್ಲೇಬೇಕು. ಇದೆಲ್ಲ ಸಿಸ್ಟಮ್ ಅಲ್ಲಿ ಬರ್ತದೆ. ನೀವು ಸಿಸ್ಟಮ್ ಅನ್ನ ಬಿಟ್ರಿ, ಸೊ ನೀವು ಈಗೆಲ್ಲ ಅನುಭವಿಸ್ತೀವಲ್ಲ ಕೆಲವು, ಅದನ್ನೇ ಪ್ರಾಬ್ಲಮ್. ನೆಕ್ಸ್ಟ್ ಕಮ್ಸ್ ಟು ದ ಪ್ರಾಡಕ್ಟ್. 5ನೇ ಸ್ಟೆಪ್ ಇದೆಯಲ್ಲ, 100% ಪ್ರಾಡಕ್ಟ್ ಅನ್ನ ನಾವು ಬಳಸ್ಬೇಕು. ಈಗ ನಾನು ಹೇಳುದು 100% ಪ್ರಾಡಕ್ಟ್ ಅನ್ನ ನಾವು ಯಾಕೆ ಬಳಸಬೇಕು ಅಂತ ಕ್ವಶನ್. ಯಾರಾದ್ರೂ ಹೇಳ್ಬೋದಾ? ಸರ್, ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಅದರದ್ದು ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ಓಕೆ, ರಿಸಲ್ಟ್ ಏನಂತ ಗೊತ್ತಾಗ್ತದೆ. ಆಮೇಲೆ ಇನ್ನು
ನಮ್ಮ ಈಸಿಯಾಗಿ ಹೇಳ್ಬೋದು ಸರ್. ಈಸಿಯಾಗಿ ಹೇಳ್ಬೋದು. ಗಂಗಾಧವ್ರೆ ಏನ್ ಹೇಳ್ತೀರಿ? ನಮ್ಮ ಆತ್ಮವಿಶ್ವಾಸ ಗಟ್ಟಿ ಆಗುತ್ತೆ ಸರ್. ಆತ್ಮವಿಶ್ವಾಸ ಗಟ್ಟಿ ಆಗ್ತದೆ. ಓಕೆ ಬೇರೆದವರು ಅದ್ರ ಬಗ್ಗೆ ನೆಗೆಟಿವ್ ಹೇಳ್ತಾರೋ ಪಾಸಿಟಿವ್ ಹೇಳ್ತಾರೋ ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಓಕೆ ನೆಕ್ಸ್ಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಮನ್ಸಿಂದ ಮಾತಾಡ್ಬೋದ್ರಿ ಸರ್, ಇಲ್ಲ ಅಂದ್ರೆ ಸುಮ್ನೆ ಅಡ್ವರ್ಟೈಸಿಂಗ್ ಹೇಳ್ದಾಗ ಆಗತ್ತೆ. ನಾವ್ ಯಾವಾಗ Advertisement. 100% ಯೂಸರ್ ಆಗ್ತೀವಿ ಅವಾಗೆ ಮನ್ಸಿಂದ ಹೃದಯದಿಂದ ಮಾತಾಡ್ಬೋದು, ಇಲ್ಲ ಅಂದ್ರೆ ಎಕ್ಸ್ಪ್ರೆಷನ್ ಬೇರೆ ಇರ್ತಾವ. ಕರೆಕ್ಟ್ ಸರ್. ಕರೆಕ್ಟ್. ಓಕೆ ಓಕೆ ಓಕೆ. ಇನ್ ಎನಿಬಡಿ? ನೋಡಿ, ಇದು ಮಂಕಿ ಸಿ ಮಂಕಿ ಡೂ ಬಿಸ್ನೆಸ್. ಮಂಕಿ ಸಿ ಮಂಕಿ ಡೂ ಬಿಸ್ನೆಸ್ ಅಂದ್ರೆ ಒಂದ್ ಮಂಗ ಟೊಪ್ಪಿ ಕತೆ ಗೊತ್ತುಂಟಲ್ಲ ನಿಮ್ಗೆ. ಅದೇ ತರ ಈ ಬಿಸ್ನೆಸ್ ಅಲ್ಲಿ ನೀವು 5,000 PV ಮಾಡಿದ್ರೆ ನಿಮ್ ಡೌನ್ ಲೈನ್ ಅವರು 5,000 PV ಮಾಡ್ತಾರೆ. ನೀವು ಬಿಸ್ನೆಸ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಈ ಪ್ರಿನ್ಸಿಪಲ್ ಅನ್ನ ನೀವು ಫಾಲೋ ಮಾಡ್ಬೇಕು. ಇಟ್ ಈಸ್ ಯುವರ್ ಕಂಪನಿ. ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ, ಜಸ್ಟ್ ನೀವು ಕಾಫಿ ಕುಡಿದ್ರೆ PV ಬರ್ತದೆ ನಿಮ್ಗೆ, ಟೀ ಕುಡಿದ್ರೆ PV ಬರ್ತದೆ ನಿಮ್ಗೆ, ಬ್ರಷ್ ಮಾಡಿದ್ರೆ PV ಬರ್ತದೆ ನಿಮ್ಗೆ, ಪೇಸ್ಟ್ ಯೂಸ್ ಮಾಡಿದ್ರೆ PV ಬರ್ತದೆ ನಿಮ್ಗೆ, ಬೆಲ್ಲ ಯೂಸ್ ಮಾಡಿದ್ರೆ PV ಬರ್ತದೆ, ಉಪ್ಪು ಯೂಸ್ ಮಾಡಿದ್ರೆ PV ಬರ್ತದೆ, ಸೊ ಎಣ್ಣೆ ಯೂಸ್ ಮಾಡಿದ್ರೆ PV ಬರ್ತದೆ. ಸೊ ಇದನ್ನ ನೀವು ಜಸ್ಟ್ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡೋದ್ರಿಂದ ನೀವೀಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ, ಅಥವಾ ನಿಮ್ಗೆ ಕ್ವಾಲಿಟಿ ಸಿಗ್ತದೆ, ಅಥವಾ ಅನುಭವ ಆಗ್ತದೆ, ಅದೆಲ್ಲ ಸೆಕೆಂಡರಿ. ಫಸ್ಟ್ ಸ್ಟೆಪ್ ಏನು, ನೀವು ನಿಮ್ಮ ಇಂಟೆನ್ಷನ್ ಏನು, ಪ್ರತಿಯೊಬ್ರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು, ಅದರಿಂದ PV ಬರಬೇಕು, ಅದರಿಂದ ನನ್ನ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬೇಕು. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಫಸ್ಟ್ ಏನಾಗ್ತದೆ ಅಂದ್ರೆ, ನಂಬರ್ 1 ಡುಪ್ಲಿಕೇಶನ್ ಆಗ್ತದೆ. ಓ ಮಾಲ್ತಿ ಅವ್ರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಅವ್ರು ಯೂಸ್ ಮಾಡ್ತಾರೆ. ಮಾಲ್ತಿ ಟೀಚರೇ ಯೂಸ್ ಮಾಡೋದಿಲ್ಲ, ನಾನು ಯಾಕೆ ಮಾಡುದು? ಜನರಿಗೆ ಹೇಳ್ತಾ ಹೋಗೋಣ ಅಂತ. ಅದು ಮತ್ತೆ ಅಕ್ಬರ್ ಬೀರ್ಬಲ್ ಕತೆ ಆಯ್ತು. ಸ್ವಲ್ಪ ಒಂದು ಬಿಂದಿಗೆ ಹಾಲು ಹಾಕಿ ಅಂದ್ರೆ ನಾನು ಒಂದು ಬಿಂದಿಗೆ ನೀರು ಹಾಕಿದ್ರೆ ಏನ್ ಗೊತ್ತಾಗ್ತದೆ? ಎಲ್ರು ನೀರೇ ಹಾಕಿದ್ದೆ ಹೊರತು ಯಾರು ಹಾಲೇ ಹಾಕ್ಲಿಲ್ಲ. ಸೊ ಈ ಕತೆ ಆಗ್ತದೆ. ಅದಕ್ಕೋಸ್ಕರ ನೀವು ಇವತ್ತಿಂದ ನಾನು ಹೇಳ್ತೀನಿ ಕೇಳಿ, ಪ್ರಾಡಕ್ಟ್ ಅನ್ನ 100% ಪ್ರಾಡಕ್ಟ್ ನೀವು ಯೂಸ್ ಮಾಡ್ಲಿಕ್ಕೆ. ನೀವು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ಗೆ 3,000 PV 5,000 PV ಆಗ್ತದೆ. ಅದು ನಿಮ್ಮ ಟೀಮ್ ಅಲ್ಲಿ ಡುಪ್ಲಿಕೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಏನಾಗ್ತದೆ, ನಿಮ್ಗೆ 100 ಜನ ಜಾಯಿನ್ ಆಗಿದ್ರೆ 8 ಗುಣಿಸು 5,000 ಎಷ್ಟಾಯ್ತು? ಮ್ಯಾಥಮೆಟಿಕ್ಸ್ ಯಾರು ಇಲ್ಲ, ಮ್ಯಾಥಮೆಟಿಕ್ಸ್ 5 ಲಕ್ಷ PV ಆಯ್ತು. ಬರೀ 100 ಜನರಿಂದ 5 ಲಕ್ಷ PV, ತಿಂಗಳಿಗೆ 1 ಲಕ್ಷ ಇನ್ಕಮ್, ಫಾರಿನ್ ಟ್ರಿಪ್. ಯಾವ್ದು ಬೆಟರ್? ಪ್ರಾಡಕ್ಟ್ ಅನ್ನ 100% ಯೂಸ್ ಮಾಡು. ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಪ್ರಾಡಕ್ಟ್ ಅನ್ನ ಯೂಸೇಜ್, ಪ್ರಾಡಕ್ಟ್ ಯೂಸೇಜ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಆಗ್ತದೆ. ಕೆಲವು ಪ್ರಾಡಕ್ಟ್ ಅನ್ನ ಮನೇಲಿ ತಗೊಂಡೆ ಇಟ್ಟಿರ್ತಾರೆ, ಅದು ಪ್ರಯೋಜನ ಆಗುದಿಲ್ಲ. ಪ್ರಾಡಕ್ಟ್ ಯೂಸೇಜ್ ಆದಾಗ ಮಾತ್ರ ನೆಕ್ಸ್ಟ್ ಮಂತ್ ರೀಪರ್ಚೇಸ್ ಆಗ್ತದೆ. ಇಲ್ಲಿ ರೀಪರ್ಚೇಸ್ ಆಗ್ಲೇಬೇಕು. ಪ್ರತಿ ಒಂದು ಪ್ರಾಡಕ್ಟ್ ಅನ್ನ ನಿಮ್ಗೆ ಯಾವೆಲ್ಲ, ಈಗ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು, ಅಥವಾ ಬ್ಯೂಟಿ ಕೇರ್ ಪ್ರಾಡಕ್ಟ್ ಇರ್ಬೋದು. ಈಗ ನಿಮ್ಗೆ ಸೀಸನ್ ಇದೆ, ಈಗ ರೋಸೆಲ್ ಜ್ಯೂಸ್ ಎಲ್ಲ ಹೈಯೆಸ್ಟ್ ಹೋಗ್ತದೆ. ಸೊ ನೋನಿ ಜ್ಯೂಸ್ ಇರ್ಬೋದು, ಅಲವಿಟಾ ಜ್ಯೂಸ್ ಇರ್ಬೋದು. ಇದನ್ನೆಲ್ಲ ನೀವು ಜಸ್ಟ್ ಜನರಿಗೆ ನೀವು ಯೂಸ್ ಮಾಡಿ ಹೇಳ್ಬೇಕು ಅವ್ರಿಗೆ. ಆವಾಗ ಆಟೋಮೆಟಿಕ್ ಪ್ರತಿಯೊಬ್ರು ಯೂಸೇಜ್. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಗೊತ್ತುಂಟ ನಿಮ್ಗೆ, ಒಂದ್ ಕಡೆ ಹೇಳ್ತಾನೆ ದರ್ ಇಸ್ ನೋ ಸೇಲ್ ಅಂತ. ನಾವು ದರ್ ಇಸ್ ನೋ ಸೇಲ್, ಈ ಬಿಸ್ನೆಸ್ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಇಲ್ಲ ಅಂತ. ನಾವು ಮತ್ತೆ ಯೂಸ್ ಮಾಡಿ, ಪ್ರತಿಯೊಬ್ರು ಯೂಸ್ ಮಾಡಿ. ಪ್ರತಿಯೊಬ್ರು 1,000 PV ಯೂಸ್ ಮಾಡಿ, 2,000 ಯೂಸ್ ಮಾಡಿ, 5,000 ಪ್ರಾಡಕ್ಟ್ ಯೂಸ್ ಮಾಡಿ. ವೇರ್ ಇಸ್ ದ ಸೆಲ್ಲಿಂಗ್? ಸೆಲ್ಲಿಂಗೇ ಇಲ್ಲ ಅಲ್ಲ. ಸೊ ಎಲ್ಲಿ ಯಾವಾಗ ನಿಮ್ಗೆ ಕೆಪಾಸಿಟಿ ಇಲ್ವೋ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು, ಯಾಕಂದ್ರೆ ದುಡ್ಡು ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ರೆಕಮೆಂಡ್ ಮಾಡೋದು, ರೆಕಮೆಂಡ್ ಮಾಡಿ ಸರಿಯಾದ ಒಂದು. ಈಗ ನಾವೇನ್ ನೋಡ್ತೀವಿ, ನಾನು ಎಲ್ಲಿ ಸೇಲ್ ಮಾಡ್ತೀನಿ ಪ್ರಾಡಕ್ಟ್ ಅನ್ನ? ನಾನು 5,000 6,000 ಕೆಲಸ 8,000 PV ಪ್ರಾಡಕ್ಟ್ ಅನ್ನ ನಾವು ತಿನ್ನೋದು. ಇದೆಲ್ಲ ಪ್ರಾಡಕ್ಟ್ ನೋಡಿ, ಇದು ಕೊಂಬುಚಾ ಇದೆ, ಕುಡಿಯುವುದು ಅಷ್ಟೇ, ಬೆಳಿಗ್ಗೆ ಸಂಜೆ ಕುಡಿಯುವುದು. ಅದು ನೋನಿ ಜ್ಯೂಸ್ ಇದೆ ನೋಡಿ, ನೋನಿ ಜ್ಯೂಸ್ ಇದೆ, ಇದನ್ನ ಕುಡಿಯುವುದು. ಅಥವಾ ಈಗ ನಿನ್ನೆ ಒಂಚೂರು ಕಫ ಇದೆ, ಸಿಟೋಪ್ಯಾನ್ ಸಿರಪ್ ಇದೆ, ಇಲ್ಲಿ ನೋಡಿ ಎಲ್ಲ ನನ್ನ ಹತ್ರ. ಸೊ ಇದು ಅಲವಿಟಾ ಜ್ಯೂಸ್ ಇದೆ, ಅಲವಿಟಾ ಎಲ್ಲ ಖಾಲಿ, ಎಲ್ಲ ಕುಡಿದಿತ್ತು. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಇದು ಅಂತ ಉಂಟು, ಇದು ಚವನ್ ದ್ರವ್ಯ ಇದು. ಸೊ ಇದೆಲ್ಲ ನೋಡಿ, ಪ್ರತಿ ಒಂದು ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡೋದು, ಇದು ಇಂಪಾರ್ಟೆಂಟ್ ಇದೆ. ಇದರಿಂದ ಏನಾಗ್ತದೆ, ಡುಪ್ಲಿಕೇಶನ್ ಆಗ್ತದೆ. ನಾನು ಹೇಳಿದ್ನಲ್ಲ, ಈಗ ನಾನು ಯೂಸ್ ಮಾಡ್ತೀನಿ, ನಾನು ಯೂಸ್ ಮಾಡಿ ನನ್ನನ್ನು ನೋಡ್ಬಿಡ್ತಾರೆ. ನಮ್ಮ ಪಕ್ಕದಲ್ಲಿ ಅಶೋಕ್ ಇದ್ದಾರೆ, ಅವ್ರು ನೋಡ್ತಾರೆ, ಅವ್ರು ಯೂಸ್ ಮಾಡ್ತಾರೆ, ಓ ಚಲೋ ಇದೆ. ಅವ್ರು ನೋಡ್ಬಿಡ್ತಾರೆ, ಓ ಅವ್ರು ಯೂಸ್ ಮಾಡ್ತಾರೆ, ನಾನು ಯಾಕೆಂದ್ರೆ ದಯಾನಂದ್ ಶೆಟ್ಟಿ ಅವ್ರು ಯೂಸ್ ಮಾಡ್ತಾರೆ. ದಯಾನಂದ್ ಶೆಟ್ಟಿ ಅವರ ಕೆಳಗಡೆ ಜಸಿಂತಾ ಕಾಡ್ ಅವ್ರು ಯೂಸ್ ಮಾಡ್ತಾರೆ.
ನಂತರ ಅವರ ಕೆಳಗಿನ ಅವರ ಮಗಳಿದ್ದ ಯೂಸ್ ಮಾಡ್ತಾರೆ. 10 ಜನ ಆಯ್ತು ಒಂದು ಲೈನ್ ಅಲ್ಲಿ, 5,000 PV, 50,000 PV ಆಯ್ತು. ಯೂಸ್ ಮಾಡೋದ್ರಿಂದ PV ಹೇಗೆ ರೈಸ್ ಆಗ್ತದೆ ನೋಡಿ. ಸೊ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಬೇಕಷ್ಟೇ. ಸೊ ದೊಡ್ಡ ದೊಡ್ಡ ಲೆವೆಲ್ಗೆ ಹೋದ ನಂತರ ನಿಮ್ಗೆ ಟೈಮ್ ಇರುವುದಿಲ್ಲ ಸೇಲ್ ಮಾಡ್ಲಿಕ್ಕೆ, ಹೋಮ್ ಮೀಟಿಂಗ್ ಮಾಡ್ಲಿಕ್ಕೆ. ಒಂದ್ ಕಡೆ ಹೇಳ್ತಾನೆ ಒಬ್ಬ ಲೀಡರ್, ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಟೀಮ್ ಅಲ್ಲಿ ಪ್ರತಿ ತಿಂಗಳು 50 ಜನ ಜಾಯಿನ್ ಆಗ್ತಾರೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ನೀವು ಹೋಮ್ ಮೀಟಿಂಗ್ ಕೊಡ್ತಾ ಇದ್ರೆ ನಿಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತ ನಾವು ನೋಡಿದ್ರ. ಯಾಕೆ ಹೇಳ್ತಾ ಇದ್ದಾನೆ ಅಂತ ನೀವು ನೋಡಿ, ನಿಮ್ ಟೀಮ್ ಅಲ್ಲಿ ಕ್ರೌನ್ ಡೈಮಂಡ್ ಬಂದು ಜಾಯಿನ್ ಆಗಿ ಹೋಗಿ ಆಗಿದೆ. ನೀವು ಅವ್ರನ್ನ ಫಾಲೋ ಅಪ್ ಮಾಡದೆ ನೀವು ಪುನಃ ಇಲ್ಲಿ ನೀವು ಹೋಮ್ ಮೀಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೀರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಹೇಳುವುದು. ಸೊ ಈಗ ನಮ್ಮ ಮಾಲತಿ ಮೇಡಮ್ ಹೇಳ್ಕೊ, ಸೊ ಅವರು ಅಲ್ಲಿ ಜಾಯಿನ್ ಆಗಿದ್ರೆ ಕೆಳಗಡೆ, ಅವರಿಗೆ ನಾವು ಸರಿಯಾಗಿ ಫಾಲೋ ಅಪ್ ಮಾಡ್ತಾ ಇದ್ರೆ, ಅಥವಾ ಅವ್ರ ಕೆಳಗಡೆ ಮಲ್ಲಿಕಾರ್ಜುನ್ ಜಾಯಿನ್ ಆಗಿದ್ದಾರೆ, ನಾನು ಅವ್ರ ಕ್ರೌನ್ ಅಂಬಾಸಿಡರ್ ಆಗ್ಲಿಕ್ಕೆ ರೆಡಿ ಇದ್ದಾರೆ. ನಾನು ಇಲ್ಲಿ ಹೋಮ್ ಮೀಟಿಂಗ್ ಮಾಡ್ತಾ ಕೂತ್ಕೋಬಾರ್ದು. ಅವ್ರಿಗೆ ಏನ್ ಬೇಕು ಅದನ್ನ ನಾವು ಸರಿಯಾಗಿ, ಯಾಕೆಂದ್ರೆ ನಿಮ್ಗೆ ಒಂದ್ ಲೈನ್ ಹೋಗ್ಬಿಡ್ತ ಅಂತ ಹೇಳಿದ್ರೆ ನೀವು ಫಾರಿನ್ ಟ್ರಿಪ್ ಗ್ಯಾರಂಟಿ ಆಗ್ಬಿಡ್ತೀರಿ. ಒಂದ್ ಲೈನ್ ನಿಮ್ದು ಪಕ್ಕಾ ಕ್ರೌನ್ ಡೈಮಂಡ್ ಆಗಿದೆ ಅಂತ ಹೇಳಿದ್ರೆ ನೀವು ಪ್ರತಿ ವರ್ಷ ಫಾರಿನ್ ಟ್ರಿಪ್ಗೆ ಹೋಗ್ಬೋದಲ್ಲ. ಸೊ ಅವ್ರಿಗೆ ಏನ್ ಬೇಕು ಸಲಕರಣೆ, ಅದನ್ನ ಕರೆಕ್ಟ್ ಆಗಿ ಅವ್ರಿಗೆ ಸಿಸ್ಟಮ್ ಆಗಿ ಸಿಸ್ಟಮ್ ಅನ್ನ ಅವರಿಗೆ ಪ್ಲಗ್ ಮಾಡಿ ಬಿಡ್ಬೇಕು. ಅದು ಹೇಳ್ತದೆ 3 ಗಂಟೆ ಅವನೇನಾದ್ರೂ ಆಕ್ಟಿವ್ ಆಗಿದ್ರೆ ನೀವು 3 ಗಂಟೆ ಅವನ ಜೊತೆ ಕುತ್ಕೋಬೇಕಂತೆ. ಕಂಪನಿ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಸಿಸ್ಟಮ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಫುಲ್ ಡೀಟೇಲ್ ಅವ್ರಿಗೆ ಅರ್ಥ ಆಗೋ ತನಕ ನೀವು ಅವರಿಗೆ ಕುತ್ಕೊಂಡು ಅವನ ಕಿಟ್ ಕೊಟ್ಟು ಕುತ್ಕೊಂಡು ಅವ್ರಿಗೆ ಡೀಟೇಲ್ ಮಾಡಿ ಬರ್ಬೇಕಂತ ಹೇಳ್ತಾರೆ. ಹೋಮ್ ಮೀಟಿಂಗ್ ಮಾಡೋದನ್ನ ಕಲಿಬೇಕು. ಈಗ ಮಗು ಒಂದೇ ಸಲ ನಡೆಯುವುದಿಲ್ಲ, 9 ತಿಂಗಳು 10 ತಿಂಗಳು 1 ವರ್ಷ ಬೇಕಲ್ಲ. ಸೊ ಆ ನಡೆಯೋ ತನಕ ನೀವು ಅವ್ರ ಜೊತೆಗಿರ್ಬೇಕಂತ ಅವ್ರಿಗೆ ಹೇಳ್ಕೊಡ್ಬೇಕು ನೀವು, ಯಾಕೆಂದ್ರೆ ನಿಮ್ಮನ್ನ ಫ್ರೀಡಮ್ ಮಾಡ್ತಾರೋ. ಸೊ ನೀವು ಅವರಿಗೆ ಕರೆಕ್ಟ್ ಆಗಿ ನಾಲೆಡ್ಜ್ ಅನ್ನ ಪಾಸ್ ಮಾಡ್ಬೇಕು, ಡುಪ್ಲಿಕೇಟ್ ಮಾಡ್ಬೇಕು. ಅವರು ನಿಮ್ಮ ಹಾಗೆ ಸ್ಪೀಚ್ ಮಾಡುವಾಗ ಆಗ್ಬೇಕು, ಅವರು ನಿಮ್ಮ ಹಾಗೆ ಹೋಮ್ ಮೀಟಿಂಗ್ ಮಾಡೋದನ್ನ ಕಲ್ಸಿಕೊಡ್ಬೇಕು ಅವರಿಗೆ. ಸೊ ಈಗ ನೀವು ಜಾಯಿನ್ ಆದ ನಂತರ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ಅವರಿಗೆ ವೀಕ್ಲಿ ಒಂದ್ಸಲ ಅಥವಾ ವಾರಕ್ಕೆ ಒಂದ್ಸಲ ಡೈಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಏನ್ ಮಾಡಿದ್ರಿ, ಹೇಗಾಯ್ತು ಅಂತ. ಯಾಕೆಂದ್ರೆ ಅವರು ದಾರಿ ತಪ್ಪಿ ಹೋಗ್ಬಾರ್ದು, ಅವಾಗ ಸಿಸ್ಟಮ್ ರಾಂಗ್ ಆಗ್ಬಿಡ್ತದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಕಲ್ಸಿದ್ದೆ ಆದ್ರೆ ಅವರು 100% ಎಲ್ಲಾ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ, ಅವರ ಟೀಮಿಗೂ ಯೂಸ್ ಮಾಡೋದನ್ನ ಕಲಿಸ್ತಾರೆ. ಆವಾಗ ನಿಮ್ಮ PV ಡಬಲ್ ಟ್ರಿಬಲ್ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಎಲ್ಲಾ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು. ಸೊ ಉಳ್ದದ್ದೆಲ್ಲ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ, ನೀವು ಮನಸ್ಸಾರ ಹೇಳ್ತೀರಿ, ಆಮೇಲೆ ನಿಮ್ಗೆ ನಾಲೆಡ್ಜ್ ಸಿಗ್ತದೆ. ಇದೆಲ್ಲ ಸೆಕೆಂಡ್ರಿ. ಫಸ್ಟ್ ಸ್ಟೆಪ್ ನಾವು ಎಲ್ಲಿಗೆ ಬಂದಿದ್ದೀವಿ, 1ನೇ ತಾರೀಕಿಗೆ ನೀವು 3,000 5,000 PV ಮಾಡ್ಬಿಡಿ. ಇದನ್ನ ನೀವು ಫಸ್ಟ್ ಇದನ್ನ ಒಂದು ಸ್ಕ್ರೀನ್ ಶಾಟ್ ಇದರ ಫೋಟೋ ತೆಗೆದು ಬಿಲ್ ಇದು ನಿಮ್ಮ ಟೀಮಿಗೆ ಹಾಕ್ಬಿಡಿ. ಸೊ ಅವ್ರಿಗೆ ಹೇಳಿ, ನಿಮ್ಗೆ ನಾನು ಸಪೋರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಬಿಲ್ ನಿಮ್ದು ಬರ್ಬೇಕು ನನಗೆ ಇಲ್ಲಿ ಅಂತ ವಾಟ್ಸಪ್ ಅಲ್ಲಿ. ಸೊ ಆವಾಗ ನೋಡಿ ನಿಮ್ಮ ಬಿಸ್ನೆಸ್ ಹೇಗೆ ರೈಸ್ ಆಗ್ಲಿಕ್ಕೆ ಶುರುವಾಗ್ತದೆ, ಯಾವ ರೀತಿ ವರ್ಕ್ ಆಗ್ಲಿಕ್ಕೆ ಶುರುವಾಗ್ತದೆ. ದಿಸ್ ಇಸ್ ಕಾಲ್ಡ್ ಸಿಸ್ಟಮ್. ನೀವು ಸಿಸ್ಟಮ್ ಅಲ್ಲಿ ಇದ್ರೆ ಮಾತ್ರ ಇದು ನಡೀತದೆ. ಸೊ 5ನೇ ಸ್ಟೆಪ್, ಪ್ರತಿಯೊಬ್ಬರು 100% ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು. ಯೂಸ್ ಮಾಡುವ ಬಿಹೈಂಡ್ ನಿಮ್ದು 3,000 PV, 5,000 PV, 10,000 PV ಯಾವ ಗ್ರೂಪ್ ಅಲ್ಲಿ ಇದ್ದೀರಿ ಅದನ್ನ ನೀವು ಮೇಂಟೈನ್ ಮಾಡ್ಬೇಕು. ದಟ್ ಈಸ್ ಅವರ್ ಇಂಟೆನ್ಷನ್. ನಿಮ್ಗೆ ಎಷ್ಟು ಆಗ್ತದೋ ಅಷ್ಟು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ, ಉಳಿದದನ್ನ ರೆಕಮೆಂಡ್ ಮಾಡಿ. ಬಟ್ ನೀವು ತಿಂಗಳ ಎಂಡ್ ಒಳಗಡೆ ನೀವು ಡಂಪ್ ಆಗಬಾರ್ದು, ಪ್ರಾಡಕ್ಟ್ ಡಂಪ್ ಇರಬಾರ್ದು, ಪ್ರಾಡಕ್ಟ್ ಖಾಲಿ ಮಾಡ್ಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನಾವು ಡಂಪಿಂಗ್ ಸೂತ್ರದಲ್ಲಿ ಇಲ್ಲ, ಸೊ ಅದನ್ನ ಖಾಲಿ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಸೊ ಈಗ 5ನೇ ಸ್ಟೆಪ್, ಲಾಸ್ಟ್ ಬಟ್ ಲೀಸ್ಟ್ ಸ್ಟೆಪ್ ಅಲ್ಲಿ ಬಂದ್ವಿ, ಟ್ರೈನಿಂಗ್ ಅಂಡ್ ಟೂಲ್ಸ್. ಟ್ರೈನಿಂಗ್ ಅಂಡ್ ಟೂಲ್ಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈಗ ಮಕ್ಕಳು ಸ್ಕೂಲಿಗೆ 1ನೇ ಕ್ಲಾಸಿಗೆ ಏನ್ ಬುಕ್ ಬೇಕು ಅದು ಕೊಡ್ಬೇಕು. 2ನೇ ಕ್ಲಾಸಿಗೆ ಬುಕ್ ಚೇಂಜ್ ಆಯ್ತು, ಅದೇನ್ ಬೇಕು ಅದು ಕೊಡ್ಬೇಕು. ಆಮೇಲೆ 7ನೇ ಕ್ಲಾಸಿಗೆ ಬಂದು ಅಲ್ಲಿ ನಿಮ್ಗೆ ಬುಕ್ಸ್ ಚೇಂಜ್ ಆಯ್ತು. ಹಾಗೇನೆ ನೆಕ್ಸ್ಟ್ ಅಲ್ಲಿಂದ SLCಗೆ ಪುನಃ ಚೇಂಜ್ ಆಯ್ತು, ಅಲ್ಲಿಗೆ PUCಗೆ ಹಾಗೆ ಚೇಂಜ್ ಆಯ್ತು, ಆಮೇಲೆ ಡಿಗ್ರಿಗೆ ಚೇಂಜ್ ಆಯ್ತು. ಸೊ 10, 2, 12, 5, 16, 17 ವರ್ಷಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ? ಸುಮಾರು ಕಮ್ಮಿ ಅಂತ ಹೇಳಿದ್ರೆ 5 ಲಕ್ಷದಿಂದ 50 ಲಕ್ಷ, ದಟ್ ಡಿಪೆಂಡ್ಸ್. 50 ಲಕ್ಷನೂ ಖರ್ಚು ಮಾಡಿ ಎಷ್ಟು ಇಂಜಿನಿಯರು ಆಗಿ ಬರ್ತಾರೆ, ಎಷ್ಟು ಸಂಬಳ ಬರ್ತದೆ? 25,000, 50,000 ಬರ್ತದೆ. ಅಷ್ಟು ಖರ್ಚು ಮಾಡಿದ ನಂತರ ನೀವು ಒಂದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ನನಗೆ ದುಡ್ಡು ಬರಲಿಲ್ಲ ಹೇಳ್ತಾರೆ. ಇಲ್ಲಿ ಒಂದು ಬುಕ್ ತಗೊಂಡಿರೋದಿಲ್ಲ, ನನಗೆ ಹಣ ಬರಲಿಲ್ಲ ಹೇಳ್ತಾರೆ. ಸೊ ನೀವು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಏನು ಪರ್ಸನಾಲಿಟಿಯನ್ನ ನೀವು ಜಾಸ್ತಿ ಮಾಡದೆ ಹೋದ್ರೆ
ನೀವು ಎಲ್ಲಿರ್ತೀರಿ ಅಲ್ಲೇ ಪಂಚವಾರ್ಷಿಕ ಹೋಗ್ಲಿ 7ನೇ ಕ್ಲಾಸಲ್ಲೇ ಇರ್ತೀರಿ. ಆ 8ನೇ ಕ್ಲಾಸಿಗೆ ಹೋಗುದಿಲ್ಲ. ಯಾಕೆಂದ್ರೆ ನೀವು ಕಲೀಲಿಲ್ಲ. ಇದನ್ನ ಕಲಿಯುವುದು ಇಂಪಾರ್ಟೆಂಟ್. ಸುಮ್ಮನೆ ನಿಮ್ಗೆ 25-50 ಸಾವಿರ ಬರ್ತದಂತ ಜನ ನಿಮ್ಗೆ ಏನ್ ಹೇಳ್ತಾರೆ, ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಹೇಳ್ತಾರೆ. ಬಟ್ ಅದು ಬರ್ಬೇಕಾದ್ರೆ ನೀವು ಇದನ್ನ ಕಲೀಲೇಬೇಕಾಗ್ತದೆ. ಇದು ಸಹ ಸಿಸ್ಟಮ್. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಾಲೇಜ್ ಓಪನ್ ಆಗಿದೆ, ಕರ್ನಾಟಕ ಯೂನಿವರ್ಸಿಟಿಯವರು ಓಪನ್ ಮಾಡಿ ಇಟ್ಟಿದ್ದಾರೆ. ಸೊ ನೀವು ಅದನ್ನ ಕಲಿಬೇಕಾಗ್ತದೆ. ಸೊ ಏನೆಲ್ಲ ಕಲಿಬೇಕು ಟ್ರೈನಿಂಗ್ ಅಲ್ಲಿ? ಆನ್ಲೈನ್ ಮೀಟಿಂಗ್ ಅನ್ನ ಮಾಡೋದನ್ನ ಕಲಿಸಿ ಜೋರಾಗಿ ನಮ್ಮ ಆನಂದ್ ಮಸ್ಲಿ ಅವರಿಗೆ ಒಂದು ಕ್ಲಾಪ್ಸ್ ಕೊಡ್ಬೇಕು ನಾವು. ಯಾವ ರೀತಿ ನೋಡಿ ಅವ್ರೀಗ ಆನ್ಲೈನ್ ಅನ್ನ ಕಲ್ತ್ಬಿಟ್ಟು ಈಗ ಆಲ್ರೆಡಿ ಯೂಟ್ಯೂಬಿಗೆ ಎಷ್ಟು 70 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ನೋಡಿ ಅದು ವರ್ಕ್ ಆಗ್ಲಿಕ್ಕೆ ಶುರು ಆಗ್ಬಿಡ್ತದೆ. ಸೊ ವೀಕ್ಲಿ ಮೀಟಿಂಗ್ ನೀವು ಎಷ್ಟು ಸಾಧ್ಯ ನಿಮ್ಮ ಟೀಮ್ ಅಲ್ಲಿ 10 ಜನ 15 ಜನ ಇದಾರೆ ಅಂತ ಹೇಳಿದ್ರೆ ನೀವು ವೀಕ್ಲಿ ಮೀಟಿಂಗ್ ಅನ್ನ ಮಸ್ಟ್ ಅಂಡ್ ಶುಡ್ ಮಾಡ್ಬೇಕಂತ ಹೇಳ್ತದೆ. ಸಿಸ್ಟಮ್ ಹೇಳ್ತದೆ, ನಾನು ಹೇಳೋದಲ್ಲ, ಇದು ಸಿಸ್ಟಮ್ ಇಂದ ತೆಗೆದಿದ್ದು. ಮಂತ್ಲಿ ನಾವು ನಿನ್ನೆ ಮಾಡಿದೀವಿ NDT, ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್. ಹೋದ ತಿಂಗಳಲ್ಲಿ ಯಾರು ಜಾಯ್ನ್ ಆಗಿದ್ದಾರೆ, ಈ ತಿಂಗಳಿಗೆ ಯಾರು ಜಾಯ್ನ್ ಆಗಿದ್ದಾರೆ, ಮಕ್ಕಳಾಗ್ಬಿಟ್ಟಿದ್ದಾರೆ. ಮಕ್ಕಳಿಗೆ ನೀವು ಫೀಡಿಂಗ್ ಮಾಡೋದು ಕಲಿಸ್ಬೇಕಲ್ಲ. ಹೇಗೆ ಫಸ್ಟ್ಗೆ ನೀವೇ ಫೀಡ್ ಮಾಡುವಾಗ ಹಾಲಿಲ್ಲ ಅದಕ್ಕೆ ಫೀಡ್ ಮಾಡೋದನ್ನ ಕಲ್ಸ್ಕೊಡ್ಬೇಕು. ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಜಾಯ್ನಿಂಗ್ ಆಗಿದ್ದಾರೆ. ಸೊ ಜಾಯ್ನಿಂಗ್ ಆದ್ರ ನಂತರ ಮಂತ್ಲಿ ಮೀಟಿಂಗ್ ಅನ್ನ NDT, ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಮಸ್ಟ್ ಅಂಡ್ ಶುಡ್. ನೀವು ಬದುಕಬೇಕಾದ್ರೆ ಅವ್ರನ್ನ ಬದುಕಿಸ್ಬೇಕು ನೀವು. ಅದರ್ವೈಸ್ ಅವ್ರು ಬಿಟ್ಟು ಹೋಗಿರ್ತಾರೆ. ಯಾಕಂದ್ರೆ ನಿಮ್ ಪ್ಲಾನ್ ಅಲ್ಲಿ ನೀವು 25,000 50,000 ಬರೋದಂತ ಹೇಳ್ಬಿಟ್ಟಿರ್ತೀರಿ, ಕಾಯಿಲೆ ಗುಣ ಆಗ್ತದೆ ಅಂತ ಹೇಳಿದ್ರಿ, ರಿಸಲ್ಟ್ ಸಿಗುದಿಲ್ಲ, ದೇ ಆರ್ ಕ್ವಿಟ್ಟಿಂಗ್. ಯಾಕಂದ್ರೆ ನೀವು ಸರಿಯಾಗಿ ಫಾಲೋ ಅಪ್ ಮಾಡ್ಲಿಲ್ಲ, ವೀಕ್ಲಿ ಮೀಟಿಂಗ್ ಮಂತ್ಲಿ ಮೀಟಿಂಗ್ ಕರೀಲಿಲ್ಲ, ಇದರ ಏನೆಲ್ಲ ನಿಮ್ಗೆ ಇನ್ ಅಂಡ್ ಔಟ್ ಅವರಿಗೆ ನೀವು ಕಲ್ಸಿ ಕೊಡ್ಲಿಲ್ಲ. ಸೊ ಅವಾಗ ಏನಾಗ್ತದೆ, ಆಟೋಮೆಟಿಕ್ ಕ್ವಿಟ್ ಆಗ್ತಾರೆ ಅವ್ರು. ಸೊ ಯಾಕಂದ್ರೆ ಅವ್ರು ಏನು ಬಯಸಿ ಬಂದಿದ್ದಾರೆ ಅವ್ರಿಗೆ ಸಿಗುದಿಲ್ಲ ಇಲ್ಲಿ, ಆವಾಗ ಕ್ವಿಟ್ ಆಗ್ತಾರ ಅವ್ರು. ಸೊ ಆದ್ರಿಂದ ನಿಮ್ಗೆ ಮಂತ್ಲಿ ಮೀಟಿಂಗ್ NDT ಅನ್ನ ತಿಂಗಳಿಗೆ ಒಮ್ಮೆ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವರಿಗೆ ಕರೆದು ಬಿಟ್ಟು ಮೀಟಿಂಗ್ ಏನ್ ನಿಮ್ಗೆ ಲಿಸ್ಟ್ ಅಂದ್ರೆ ಏನು, ಇನ್ವೈಟ್ ಮಾಡೋದು ಹೇಗೆ, ಜನಕ್ಕೆ ಹೇಗೆ ಫಾಲೋ ಅಪ್ ಮಾಡ್ಬೇಕು, ಒಂದೊಂದೊಂದು ಮೀಟಿಂಗ್ ಏನ್ ಮಾಡ್ಬೇಕು, ಹೋಮ್ ಮೀಟಿಂಗ್ ಹೇಗೆ ಮಾಡ್ಬೇಕು, ಲಿಸ್ಟ್ ಹೇಗೆ ತಯಾರು ಮಾಡ್ಬೇಕು, ಪ್ರತಿ ಒಂದನ್ನು ಅವ್ರಿಗೆ ಕಲ್ಸ್ಕೊಡ್ಬೇಕು. ಆವಾಗ ಮಾತ್ರ ಅವರು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಂತ್ಲಿ ಮೀಟಿಂಗ್, ಮೆಗಾ ಬಿಸ್ನೆಸ್ ಆಪರ್ಚುನಿಟಿ, ಎಲ್ಲೆಲ್ಲಿ ನಿಮ್ಗೆ ಬಿಸ್ನೆಸ್ ಬಿಲ್ಡಿಂಗ್ ಸೆಮಿನಾರ್, ಮೆಗಾ ಬಿಸ್ನೆಸ್ ಬಿಲ್ಡಿಂಗ್. ಅಟ್ಲೀಸ್ಟ್ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಜನ ಜಾಯಿನ್ ಆಗೋದು ಜಾಸ್ತಿ ಆಗ್ತಾರೆ. ಬಿಸ್ನೆಸ್ ಬಿಲ್ಡಿಂಗ್ ಸೆಮಿನಾರ್, ಯಾರು ಒಂದು ಲೀಡರ್, ಸಕ್ಸಸ್ ಸ್ಟೋರಿ ಹೇಳುವ ಲೀಡರ್ ಬೇಕು ನಿಮ್ಗೆ. ಅವಾಗ ಆಟೋಮೆಟಿಕ್ ಅಲ್ಲಿ ಅವ್ರಿಗೆ ಹೊಸ ಜನ ಬರ್ತಾರೆ. ಮೀಟಿಂಗ್ ನಿಮ್ಗೆ ಜಾಯ್ನಿಂಗ್ ಜಾಸ್ತಿ ಆಗ್ತದೆ. ಇದನ್ನ ನೀವು ಅರೇಂಜ್ಮೆಂಟ್ ಮಾಡಿ ದೊಡ್ಡ ಸಿಟಿಯಲ್ಲಿ ಒಂದು 3 ತಿಂಗಳ ಮೊದಲೇನೆ ಒಂದು ಹಾಲ್ ಬುಕ್ ಮಾಡಿ. ಹಾಲ್ ಬುಕ್ ಮಾಡಿಬಿಟ್ಟು ಒಂದು ಟಿಕೆಟ್ 500 ಟಿಕೆಟ್ ರೆಡಿ ಮಾಡ್ಕೊಳ್ಳಿ. 10 ಲೀಡರ್ ಇದ್ರೆ ಒಂದೊಂದು ಟಿಕೆಟ್ ₹100 ಟಿಕೆಟೇ ಇಟ್ಕೊಳ್ಳಿ. ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ನಿಮ್ಗೆ ಇದು ಬಿಸ್ನೆಸ್ ಹೇಗೆ ಬೆಳೀತದೆ ಅಂತೇಳಿ. ಯಾಕೆಂದ್ರೆ ಆವಾಗ ಆಟೋಮೆಟಿಕ್ 500ರಲ್ಲಿ ಒಂದು 100 ಬರ್ಲಿಲ್ಲ, 400 ಬರ್ಲಿ, ಅದು 400 ಬರ್ಲಿಲ್ಲ, 300 ಬರ್ಲಿ, ಇಲ್ಲ 200 ಬರ್ಲಿ. ನೋಡಿ ಹೇಗೆ ನಿಮ್ಮ ಬಿಸ್ನೆಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಿಸ್ ಇಸ್ ಸಿಸ್ಟಮ್. ನಾನು ಹೇಳೋದು ಪುನಃ, ಮೆಗಾ ಬಿಸ್ನೆಸ್ ಆಪರ್ಚುನಿಟಿ ಬಿಸ್ನೆಸ್ ಬಿಲ್ಡಿಂಗ್ ಸೆಮಿನಾರ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ರೆಕಗ್ನಿಷನ್ ನೈಟ್. ನೋಡಿದ್ರೆ ಕೇರಳದಲ್ಲಿ ರೆಕಗ್ನಿಷನ್ ನೈಟ್ ಇದೆ ಇವತ್ತು, ಗೊತ್ತಿದೆಯಾ ನಿಮ್ಗೆ? ಎಷ್ಟು ಜನರಿಗೆ ಗೊತ್ತಿದೆ? ಸೊ ಕೇರಳದಲ್ಲಿ ನೋಡಿ, ಒಬ್ರು ಕ್ರೌನ್ ಅಂಬಾಸಿಡರ್ ದುಬೈಯಿಂದ ಬಂದಿದ್ದಾರೆ. ಅದಲ್ಲದೆ ನಮ್ಮ ವಿಜಯ್ ಕುಮಾರ್ ಸಹ ಕೇರಳಕ್ಕೆ ಹೋಗಿದ್ದಾರೆ. ಇಲ್ಲ ಅವ್ರು ಕೇರಳಕ್ಕೆ ರೆಕಗ್ನಿಷನ್ ನೈಟಿಗೆ ಹೋಗಿದ್ದಾರೆ, ಕಂಪನಿ ಪರವಾಗಿ ಹೋಗಿದ್ದಾರೆ. ಅಥವಾ ಸಲೀಂ ಸಜೀರ್, ಅಂದ್ರೆ ಇಡೀ ಹೋಲ್ ಗಲ್ಫ್ ಇನ್ಚಾರ್ಜ್ ಸಲೀಂ ಸಜೀರ್ ಬಂದಿದ್ದಾರೆ ನೋಡಿ. ಸೊ ರೆಕಗ್ನಿಷನ್ ನೈಟ್ ಅವಾಗ, ಯಾಕಂದ್ರೆ 100 ಜನ 200 ಜನ 500 1000 ಜನ ಜನರಿಗೆ ರೆಕಗ್ನಿಷನ್ ಆಗ್ತಾರೆ. ರೆಕಗ್ನಿಷನ್ ರೆಡಿ ಇದ್ದಾರೆ. ದ ಚಿಲ್ಡ್ರನ್ಸ್ ಆರ್ ಕ್ರೈಯಿಂಗ್, ಎಲ್ಡರ್ಸ್ ಆರ್ ಡೈಯಿಂಗ್ ಫಾರ್ ರೆಕಗ್ನಿಷನ್ ಅಂತ ಹೇಳ್ತಾರೆ. ಸೊ ರೆಕಗ್ನಿಷನ್ ಇದೆ ಇದರಲ್ಲಿ. ಸೊ ರೆಕಗ್ನಿಷನ್ಗೆ ಆದಷ್ಟು ಜನವನ್ನ ನೀವು ಪ್ರಮೋಟ್ ಮಾಡಬೇಕು. ಸ್ಟಾರ್, ರೂಬಿ, ಡೈಮಂಡ್. ಸೊ ಇವ್ರು 5,000 PV 10,000 PV ಅವರಿಗೆಲ್ಲ ಹೂಮಾಲೆ ಹಾಕಿ ರೋಸ್ ಕೊಟ್ಟು ರೆಕಗ್ನಿಷನ್ ಮಾಡಿದ್ರೆ ಅದು ನಡೀತದೆ. ಕಂಪನಿ ಮಾಡ್ತಾ ಇದೆ ಅದನ್ನ. ನಾವು ಜನ ಸೇರಿಸಲಿಲ್ಲ ಅಂದ್ರೆ ಕಂಪನಿ ಮಾಡುದಿಲ್ಲ. ಅದು ರೆಕಗ್ನಿಷನ್ ನೈಟ್ಸ್ ಈವೆಂಟ್. ಲೀಡರ್ಸ್ ಮೀಟಿಂಗ್, ಲೀಡರ್ಸ್ ಮೀಟ್ ಮಾಡ್ಬೇಕು. ಯಾರೆಲ್ಲ ನಿಮ್ಗೆ ಕೋರ್ ಲೀಡರ್ಸ್ ಇದ್ದಾರೆ ಅವರಿಗೆ ಕರೆದು ಬಿಟ್ಟು ಅವ್ರನ್ನ ಟ್ಯೂನ್ ಅಪ್ ಮಾಡ್ಬೇಕು. ನೀವು ಟ್ಯೂನ್ ಅಪ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವರಷ್ಟಕ್ಕೆ ಅವ್ರು ಹೋಗ್ತಾ ಇರ್ತಾರೆ, ಅವರು ಮಿಸ್ಟೇಕ್ ಅನ್ನ ಮಾಡ್ತಾ ಇರ್ತಾರೆ. ಅದನ್ನ ನೀವು ಕರೆಕ್ಟ್ ಮಾಡುವ ಕೆಲಸ ಯಾರದ್ದು? ಲೀಡರ್ಸ್. ಅದನ್ನ ಕಂಪಲ್ಸರಿ ಮಾಡ್ಬೇಕು ನೋಡಿ. ಲಾಸ್ಟ್ ಬಟ್ ಲೀಸ್ಟ್ ರೆಸಿಡೆನ್ಷಿಯಲ್ ಕ್ಯಾಂಪ್. ಈಗ ಆಲ್ರೆಡಿ ನಾವು ರೆಸಿಡೆನ್ಷಿಯಲ್ ಕ್ಯಾಂಪ್ ಮುಗಿಸಿ ಬಂದಿದ್ದೀವಿ. 45 ಜನ ನಾವು ಇದ್ದೀವಿ ನೋಡಿ ರೆಸಿಡೆನ್ಷಿಯಲ್ ಕ್ಯಾಂಪ್. ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಇರ್ತದೆ. ಯಾಕಂದ್ರೆ ಇದರಲ್ಲಿ ಬಂದ ನಂತರ ನೀವೆಲ್ಲ ಏನಾಗ್ತೀರಿ, ಮನೆಯವರಾಗ ಆಗ್ಬಿಡ್ತೀರಿ. ರಿಲೇಶನ್ಶಿಪ್ ಅನ್ನ ಬೆಳೆಸ್ಲಿಕ್ಕೆ ಇದು ಒಂದು ಒಳ್ಳೆಯ ಪ್ಲೇಸ್ ಇದು. ಆಮೇಲೆ ನಿಮ್ಗೆ ಒಂದು ಮೈಂಡ್ ಸೆಟ್ ಆಗ್ತದೆ ಇದರಲ್ಲಿ. ಸೊ ಅದನ್ನ ಆದಷ್ಟು ನೀವು DXN ಅಲ್ಲಿ 1 ಲಕ್ಷ ಮಾಡ್ಬೇಕಾದ್ರೆ ಕಮ್ಮಿ ಅಂತ ಹೇಳಿದ್ರೆ ಸಿಸ್ಟಮ್ ಹೇಳ್ತದೆ 12 ರೆಸಿಡೆನ್ಷಿಯಲ್ ಕ್ಯಾಂಪ್ ಅನ್ನ ನೀವು ಅಟೆಂಡ್ ಮಾಡಿರ್ಬೇಕಂತ. ಎಷ್ಟು? ಮಿನಿಮಮ್ 12 ರೆಸಿಡೆನ್ಷಿಯಲ್ ಕ್ಯಾಂಪ್ ಅನ್ನ ಅಟೆಂಡ್ ಮಾಡಿದ್ರೆ
ನಿಮ್ಮ ಮೈಂಡ್ ಸೆಟ್ ಆಗಿ ನೀವು ಅದರಲ್ಲಿ ಉಳಿತೀರಿ ಅಂತ ಸಿಸ್ಟಮ್ ಹೇಳ್ತದೆ. ನೀವೆಲ್ಲ ಎಷ್ಟು ಜನ ಅಟೆಂಡ್ ಮಾಡಿದ್ರೋ ನನಗೆ ಗೊತ್ತಿಲ್ಲ, ಬಟ್ ನೀವು ಅದನ್ನ ಅಟೆಂಡ್ ಮಾಡಿದ್ರೆ ಮಾತ್ರ ಸಿಸ್ಟಮ್ ಹೇಳ್ತದೆ. ಯಾಕೆಂದ್ರೆ ಆವಾಗ ಮಾತ್ರ ನೀವು ಅಪ್ಡೇಷನ್ ಆಗ್ತಾ ಹೋಗ್ತಾ ಇರ್ತೀರಿ. ಸೊ ಆ ರೀತಿ ನಿಮ್ಗೆ ಈ ಸಿಸ್ಟಮ್ ಇದೆ. ಈ ಸಿಸ್ಟಮ್ ಅನ್ನ ನೀವು 100% ಪ್ಲಗ್ ಆಗಿದ್ದೆ ಆದ್ರೆ ನೀವು ಪ್ರತಿಯೊಬ್ಬರು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಆದಷ್ಟು ನಿಮ್ಗೆ ಏನು ಕಂಪನಿಯ ಟೂಲ್ಸ್ ಇದೆ, ಬುಕ್ಸ್ ಇದೆ, ಅದನ್ನ ನೀವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ಕಂಪನಿದು ಏನೆಲ್ಲ ಅಫಿಷಿಯಲ್ ಇದೆ ನೋಡಿ, ಅದು ಮಾತ್ರ ಡುಪ್ಲಿಕೇಶನ್ ಆಗ್ತದೆ. ನೀವು ಹೇಳಿದ್ದು ಡುಪ್ಲಿಕೇಶನ್ ಆಗುದಿಲ್ಲ. ಕಂಪನಿದು ಏನೆಲ್ಲ ಅಫಿಷಿಯಲ್ ಇದೆ ಅದನ್ನ ಡುಪ್ಲಿಕೇಶನ್ ಆಗ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ನೀವು ಅರ್ಧ ಗಂಟೆ ನೀವು ಬುಕ್ಸ್ ಅನ್ನ ಓದ್ಲೇಬೇಕು. ಪಾಸಿಟಿವ್ ಬುಕ್ಸ್ ಅನ್ನ ದಿನಕ್ಕೆ ಅರ್ಧ ಗಂಟೆ ಓದ್ಬೇಕು ನೀವು. ಈ ಬುಕ್ಸ್ ಎಲ್ಲ ನೀವು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಒಂದ್ಸಲ ಎಲ್ಲ ತಗೋಬೇಡಿ ಅಂತ ಹೇಳೋದಿಲ್ಲ. ಯಾವ್ದಾದ್ರು ಒಂದೊಂದು ಬುಕ್ ಅನ್ನ ತಗೊಳ್ಳಿ ನೀವು. ನೆಟ್ವರ್ಕ್ ಮಾರ್ಕೆಟಿಂಗ್ 50 ರೂಪಾಯಿ ಸಿಗ್ತದೆ ನಿಮ್ಗೆ. ಈ ಬುಕ್ ಅನ್ನ ಫಸ್ಟ್ ತಗೊಳ್ಳಿ, ಅದು ಓದಿ. ಅಥವಾ ಡಾಕ್ಟರ್ ಲಿಮ್ ಬುಕ್ ಇದೆ, ಅದನ್ನು ಓದಿ. ಸಕ್ಸಸ್ ಸ್ಟೋರಿ ಇದೆ, ಯಶಸ್ವಿ ರಾಜಮಾರ್ಗ ಇದೆ, ಸಿರಿತನಕ 13 ಹೆಜ್ಜೆ ಇದೆ, ನೀವು ಗೆಲ್ಲಬಲ್ಲಿರಿ ಇದೆ, ಕ್ವಶನ್ ಆರ್ ದ ಆನ್ಸರ್ ಇದೆ. ಬೇಕಾದಷ್ಟು ನಿಮ್ಗೆ ಬುಕ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ಸ್ ನಿಮ್ಗೆ ಸಿಗ್ತದೆ. ಇದನ್ನ ನೀವು ಓದದೇ ಇದ್ರೆ ನೀವು 7ನೇ ಕ್ಲಾಸ್ ಅಲ್ಲೇ ಇರ್ತೀರಿ, ಅಲ್ಲೇ ಇರ್ತೀರಿ. ನೀವು PUC ಹೋಗ್ಬೇಕಾದ್ರೆ ಬೇರೆ ಬುಕ್ ಓದ್ಬೇಕು, SLC ಹೋಗಿ ಬುಕ್ ಓದ್ಬೇಕು. ಅದೇ ತರ ನಿಮ್ಗೆ ನಿಮ್ಮ ಪರ್ಸನಾಲಿಟಿಯನ್ನ ನೀವು ಡೆವಲಪ್ಮೆಂಟ್ ಮಾಡ್ಬೇಕಂತಿದ್ರೆ, ದೊಡ್ಡ ಲೀಡರ್ ಆಗ್ಬೇಕಂತ ಹೇಳಿದ್ರೆ ಲೀಡರ್ಶಿಪ್ ಕ್ವಾಲಿಟಿ ಇರುವ ಬುಕ್ ಅನ್ನ ನೀವು ಸ್ಟಡಿ ಮಾಡ್ಬೇಕಾಗ್ತದೆ. ಸೊ ಅದರಿಂದ ರೀಡ್ ರೆಕಮೆಂಡೆಡ್ ಬುಕ್ಸ್ ಅರ್ಧ ಗಂಟೆ, ಲಿಸನ್ ಮೋಟಿವೇಶನ್ ಇನ್ಸ್ಪಿರೇಷನ್ ಆಡಿಯೋಸ್. ನಿಮ್ಗೆ ಯೂಟ್ಯೂಬ್ಗೆ ಹೋದ್ರೆ ವಿಡಿಯೋಸ್ ಅಂಡ್ ಆಡಿಯೋಸ್ ಸಿಗ್ತದೆ. ಅಟ್ಲೀಸ್ಟ್ ದಿನಕ್ಕೆ ಒಂದು 30 ನಿಮಿಷ ನೀವು ಅದನ್ನ ಕೇಳಿ. ಅದರ್ವೈಸ್ ನೀವು ಬೆಳಿಗ್ಗೆ ಕಂಪಲ್ಸರಿ ಮೀಟಿಂಗ್ ಅಟೆಂಡ್ ಆಗಿ, ಬೇರೆ ಏನು ಅಗತ್ಯ ಇಲ್ಲ ನಿಮ್ಗೆ. ಆಡಿಯೋ ವಿಡಿಯೋ ಕೇಳುವ ಅಗತ್ಯ ಇಲ್ಲ. ಕಂಪಲ್ಸರಿ ಮೀಟಿಂಗ್ ಅಟೆಂಡ್ ಆಗಿ ಇದೊಂದು ಅರ್ಧ ಗಂಟೆ ಕೇಳಿ. ಯಾವಾಗ್ಲೂ ನೀವು ಆಕ್ಟಿವ್ ಆಗಿರ್ತೀರಿ ನೋಡಿ. ಅದರ್ವೈಸ್ ಏನಾಗ್ತದೆ, ಹೊರಗಡೆ ನಿಮ್ಗೆ 100ಕ್ಕೆ 100 ಜನ ನೆಗೆಟಿವ್ಸ್, ಒಂದು ದೊಡ್ಡ ದೊಡ್ಡ ಬಕೆಟ್, ಕೆಲವರು ದೊಡ್ಡ ಟ್ಯಾಂಕರ್ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಿಮ್ಮನ್ನ ನೆಗೆಟಿವ್ ಮಾಡ್ಲಿಕ್ಕೆ. ಸೊ ಅವ್ರು ನೆಗೆಟಿವ್ ಮಾಡ್ಬಿಡ್ತಾರೆ. ನೀವು ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಯು ವಿಲ್ ಬಿ ಬಿಗ್ ನೆಗೆಟಿವ್. ಸೊ ಅದಕ್ಕೋಸ್ಕರ ಪ್ರತಿ ದಿನ ಬೆಳಿಗ್ಗೆ ಎತ್ತ ನೀವು ಪಾಸಿಟಿವ್ ಆಗ್ತೀರಿ. ಮತ್ ಪುನಃ ನಿಮ್ಗೆ ಏನೋ ಮಾಡ್ಬೇಕಂತ ಹುಮ್ಮಸ್ ಬರ್ತದೆ, ನೀವು ಮಾಡ್ತಾ ಹೋಗ್ತಾ ಇರ್ತಾರೆ. ಅಂಡ್ ವಾಚ್ ಮೋಟಿವೇಶನ್ ಅಂಡ್ ಸ್ಟೋರೀಸ್ ಅಂಡ್ ವಿಡಿಯೋಸ್. ಬೇಕಾದಷ್ಟು ನಿಮ್ಗೆ ಸಕ್ಸಸ್ ಸ್ಟೋರೀಸ್ ಬರ್ತದೆ. ಅಟ್ಲೀಸ್ಟ್ ನೀವು ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಸಕ್ಸಸ್ ಸ್ಟೋರಿ ಕೇಳಿದ್ರೆ ಅದರಲ್ಲಿ ನಿಮ್ಗೆ ಪಾಯಿಂಟ್ ಸಿಗ್ತದೆ. ಆ ಪಾಯಿಂಟ್ ಇಂದ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಿಮ್ಗೆ ಬೇಕಾದಷ್ಟು ನಿಮ್ಗೆ ಸೋಷಿಯಲ್ ಮೀಡಿಯಾಸ್ ಇದೆ, ಕಂಪನಿಯ 6 ಮಾಡ್ಯೂಲ್ಸ್ ಇದೆ. ಇದನ್ನ ನೀವು ಪ್ರಮೋಟ್ ಮಾಡಿ, ಅದರಿಂದನೂ ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಸೊ ಅದನ್ನ ಯಾವೆಲ್ಲ ಕಂಪನಿ ಮಾಡ್ಯೂಲ್ಸ್ ಇದೆ ಅದನ್ನ ತಗೊಳ್ಳಿ. ಸೋಷಿಯಲ್ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಏನೇನೋ ಎಷ್ಟೋ ಜನ ನಾನು ನೋಡ್ತೀನಿ, ನೀವು ಬೇರೆ ಬೇರೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ದಾಟ್ ನೀವು ಜಸ್ಟ್ DXN ವಿಡಿಯೋಸ್ ಅನ್ನ ನೋಡಿ. ಈಗ ನಮ್ಮ ಆನಂದ್ ಮಸ್ಲಿ ಅವರು ಬೇಕಾದಷ್ಟು ವಿಡಿಯೋಸ್ ಆಯ್ತು, ಅದನ್ನ ನೋಡ್ತಾ ಇರಿ. ನೋಡಿ ಬೇಕಾದ್ರೆ ಹೇಗೆ ಚೇಂಜಸ್ ಆಗ್ತದೆ ಅಂತ. ಆಟೋಮೆಟಿಕ್ ನೀವು ಚೇಂಜಸ್ ಆಗ್ತಾ ಹೋಗ್ತಾರೆ. ಸೊ ಈಗ ಅದರಿಂದ 6 ನಿಮ್ಗೆ ಸ್ಟೆಪ್ ಗೊತ್ತಾಯ್ತು ಈಗ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ. ಇದನ್ನ ಒಂದು ನೀವು ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಇನ್ವಿಟೇಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ. ಇನ್ವಿಟೇಷನ್ ಅಂಡ್ ಡುಪ್ಲಿಕೇಶನ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಈಗ ನೋಡಿ, ನಾನು ಎಷ್ಟೋ ಜನ ಲೀಡರ್ಸ್ ನೋಡ್ತೀನಿ, ನಾನು ತುಂಬಾ ಜನ ಲೀಡರ್ಸ್ ಇದ್ದಾರೆ, ವೆರಿ ಎಮಿನೆಂಟ್ ಇದ್ದಾರೆ. ಆದ್ರೆ ಅವರು ಡುಪ್ಲಿಕೇಶನ್ ಆಗ್ತಾ ಇಲ್ಲ. ಯಾಕೆ ಆಗೋದಿಲ್ಲ? ನಾನೇ ದೊಡ್ಡ ಗ್ರೇಟ್, ನನ್ಗಿಟ್ ಬಿಟ್ರೆ ಯಾರು ಈ ಪ್ರಪಂಚದಿಲ್ಲ ಅಂತ ಹೇಳಿ ನೀವು ತೋರಿಸ್ತಾ ಇದ್ದೀರಿ. ಇದೇ ನಿಮ್ಮ ಪ್ರಾಬ್ಲಮ್, ಇದೇ ನಿಮ್ಮ ವೀಕ್ನೆಸ್. ಇದು ಯಾವಾಗ್ಲೂ ಆಗ್ಬಾರ್ದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದು ಆಗ್ಬಾರ್ದು. ನೆಟ್ವರ್ಕ್ ಮಾರ್ಕೆಟಿಂಗ್ ನಮ್ಮ ಒಬ್ಬರು ಪ್ರೊಫೆಸರ್ ಇದ್ರು, ಬಾಲು ಅಂತ ಅವ್ರ ಹೆಸರು. ಅದು ಏನ್ ಹೇಳ್ತಾರೆ ಅಂದ್ರೆ, ಕುದುರೆ ರೀಸರ್ಚ್ ಮಾಡ್ದಾಗ ಇರ್ಬೇಕಂತೆ ನೋಡಿ. ಗೊತ್ತುಂಟ ನಿಮ್ಗೆ ಕುದುರೆ ರೀಸರ್ಚ್ ಮಾಡೋದು? ಒಂದೇ ಸಲ ಮಾಡೋದಿಲ್ಲ, ಚೂರ್ ಮಾಡಿ ಬಿಟ್ಬಿಡ್ತದೆ. ಒಂದ್ ಸ್ವಲ್ಪ ಎಷ್ಟೋ ಹೊತ್ತು ಪುನಃ ಒಂಚೂರು ಮಾಡ್ತದೆ. ಆ ತರ ಇದ್ದಾಗ ಮಾತ್ರ ನೀವು, ಅಂದ್ರೆ ನೀವು ಲೀಡರ್ ಅಂತ ನಿಮ್ಗೆ ಮಾತ್ರ ನೀವು ಗೊತ್ತಿರ್ಬೇಕು. ನೀವು ಹೊರಗಡೆ ದೊಡ್ಡದಾಗಿ ನೀವು ತೋರ್ಸ್ಕೊಂಡ್ಬಿಟ್ರೆ ಅದು ಡುಪ್ಲಿಕೇಶನ್ ಆಗುದಿಲ್ಲ. ಇದು ಅಶೋಕ್ ಅವರಿಗೆ ಮಾತ್ರ, ದಯಾನಂದ್ ಶೆಟ್ಟಿ ಅವರಿಗೆ ಮಾತ್ರ, ಶೈಲಾ ಶೆಟ್ಟಿ ಅವರಿಗೆ ಮಾತ್ರ, ಆನಂದ್ ಮಸ್ಲಿ ಅವರಿಗೆ ಮಾತ್ರ. ಇದು ನನ್ನ ಹತ್ರ ಆಗುದಿಲ್ಲಪ್ಪ. ಗಂಗಾಧರ್ ಅವರು ದೊಡ್ಡ ಒಳ್ಳೆಯ ಪಾಸಿಟಿವ್ ಥಿಂಕರ್, ಅವರಿಗೆ ಮಾತ್ರ. ಅದಕ್ಕೋಸ್ಕರ ಈ tegonity.com ಇದೆ ನೋಡಿ, ಪವರ್ ಆಫ್ ಡುಪ್ಲಿಕೇಶನ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇವಳು ಇದ್ದಾಳಲ್ಲ ಮಾಸ್ಟರ್, ಇವಳಿಂದ ಎಷ್ಟೋ ನಾನು ಕಲ್ತಿದ್ದೀನಿ. ಇದರಲ್ಲಿ ಜಸ್ಟ್ ಇದನ್ನು ಓಪನ್ ಮಾಡಿ, tegonity.com ಅಂತ ಇದೆ. tegonity TAGONITY tegonity.com ಅಲ್ಲಿ ಇವಳು ಬರ್ತಾಳೆ. ಬಟ್ ಹಿಂದಿ ಸ್ಪೀಕರ್, ಇಂಗ್ಲಿಷ್ ಸಹ ಇದೆ, ಇಂಗ್ಲಿಷ್ ಇದೆ, ಹಿಂದಿ ಇದೆ. ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತಾಳೆ. ಜಸ್ಟ್ ಇದನ್ನ ನೀವು ಡುಪ್ಲಿಕೇಟ್, ಇದನ್ನ ನೀವು ನೋಡಿ, ಇದನ್ನ ಇವಳು ಸ್ಕ್ರೀನ್ ಶಾಟ್ ಇಟ್ಕೊಂಡು ಇವಳದನ್ನು tegonity.com ಅಲ್ಲಿ ಬರ್ತಾರೆ. ಸೊ ಯು ಡೋಂಟ್ ಬಿಲ್ಡ್ ದ ಬಿಸ್ನೆಸ್. ಜಿಗ್ಲರ್ ಅಂತ ವರ್ಲ್ಡ್ ಫೇಮಸ್ ಆಥರ್ ಇವನು. ಅವನ್ ಏನ್ ಹೇಳ್ತಾರೆ ನೋಡಿ, ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಡೋಂಟ್ ಬಿಲ್ಡ್ ಎ ಬಿಸ್ನೆಸ್, ಯು ಬಿಲ್ಡ್ ಪೀಪಲ್ ಅಂಡ್ ದೇ ಪೀಪಲ್ ಬಿಲ್ಡ್ ದ ಬಿಸ್ನೆಸ್. ನಮ್ಗೆ ಇಲ್ಲಿ ಏನಿಲ್ಲ ನೋಡಿ. ಈಗ ಭಾನುಕಲಾ ಮೇಡಮ್ ಇರ್ಬೋದು, ದಿನ ಅಟೆಂಡ್ ಆಗ್ತಾರೆ. ಒಂದ್ ದಿವಸ ಅವರ ಮೈಂಡ್ ಓಪನ್ ಆಗಿ ದೊಡ್ಡ ಬಿಸ್ನೆಸ್ ಅನ್ನ ಕಟ್ತಾರೆ.
ಆವಾಗ ನಿಮ್ಗೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಗೆ, ನೀವು ಇದನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಉಂಟು, ನಿಮ್ಗೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಯು ಕ್ಯಾನ್. ಸೊ ಅದರಿಂದ ದ ಪವರ್ ಆಫ್ ಯು, ನಿಮ್ಮ ಪವರ್ ಎಷ್ಟಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಬೆಟರ್ ಕ್ವಾಲಿಟಿ. ಇದನ್ನ ಯಾಕೆ ಮಾಡ್ಬೇಕು? ಬೆಟರ್ ಕ್ವಾಲಿಟಿ ಲೈಫ್. ನಾವು ಇನ್ನು ಈಗ 1 ಬೆಡ್ರೂಮ್ ಇದೆ, 2 ಬೆಡ್ರೂಮ್, ಒಂದು ನಿಮ್ಮ ಹತ್ರ ಬೈಕ್ ಇದೆ, ಕಾರ್ ತಗೋಬೇಕು, ಅಥವಾ ನಿಮ್ಗೆ ನಿಮ್ಮ ಹತ್ರ ಒಂದು ಬಂಗಾರ ಇದೆ, 2 ಸೆಟ್ ಬಂಗಾರ ತಗೋಬೇಕು. ಬೆಟರ್ ಕ್ವಾಲಿಟಿ ಲೈಫ್ಗೆ DXN ಮಾಡಿ. ಬೆಟರ್ ಕ್ವಾಲಿಟಿ ಲೈಫ್ ಸಿಗ್ತದೆ ನಿಮ್ಗೆ, ಒಳ್ಳೆ ಕ್ವಾಲಿಟಿ ಲೈಫ್. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಎಲ್ಲ ಫ್ರೀಡಮ್. ಎಷ್ಟು ಜನ ಇವತ್ತು ಜಾಬ್ ಅಲ್ಲಿ ಹೆಕ್ಟಿಕ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ 75% ಕಾಯಿಲೆ ಬರ್ತದಂತೆ. ಯಾರೆಲ್ಲ ಟೆನ್ಷನ್ ಇದೆ, ಪ್ರೆಷರ್ ಇದೆ, ಅವರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ. ಸೊ ನೀವು ಬೆಟರ್ ಕ್ವಾಲಿಟಿ, ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಜಸ್ಟ್ ಯು ಕ್ಯಾನ್. ಕ್ವಾಲಿಟಿ ಸ್ಪೇರ್ ಟೈಮ್, ಜಸ್ಟ್ 2 to 5 years, ಮತ್ತೆ ನೀವು ಲೈಫ್ ಟೈಮ್ ಫ್ರೀ ಇರ್ಬೋದು. ನೋಡಿ, ನಾನು ಹೇಳುವ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ನೋಡಿ, ಎಷ್ಟು ಜನ ಈಗ ಸ್ಪೀಕರ್ ಆಗ್ಲಿಲ್ವಾ? ಒಂದು 50 ಜನ ಸ್ಪೀಕರ್ ಇದ್ದಾರೆ ನಮ್ ಜೊತೆಗೆ. ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೋಬಹುದು ಇಲ್ಲಿ. ಲೀವ್ ಎ ಲೆಗೆಸಿ, ನಿಮ್ಮ ಹೆಸರು ಅಜರಾಮರ. ಯಾಕೆಂದ್ರೆ ನೀವು ಕ್ರೌನ್ ಅಂಬಾಸಿಡರ್ ಆದ್ರೆ ನಿಮ್ಮ ಫೋಟೋವನ್ನ, ನಿಮ್ಮ ಒಂದು ದೊಡ್ಡ ಫೋಟೋವನ್ನ ನಮ್ಮ ಸೈಬರ್ ವಿಲೆ ಮಲೇಷ್ಯಾದಲ್ಲಿ ಮೈಸೂರು ಪ್ಯಾಲೇಸ್ ಇದ್ದಾಗ ಅಲ್ಲಿ ಹಾಕ್ಬಿಡ್ತಾರೆ. ನಿಮ್ಮ ಮರಿ ಮಕ್ಕಳು ನಿಮ್ಮ ಹೆಸರು ಹೇಳ್ತಾರೆ. ಲೀವ್ ಎ ಲೆಗೆಸಿ. ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್. ಇದ್ರಲ್ಲಿ ಏನಾಗ್ತದೆ, ಜನ ಎಲ್ಲಿ ಹೋದ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಯಾಕೆಂದ್ರೆ ನೀವು ಆರೋಗ್ಯ ಕೊಡ್ತಾ ಇದ್ರಿ, ಅವರ ನೋವು ಸಂಕಟವನ್ನ ಕಮ್ಮಿ ಮಾಡ್ತಾ ಇದ್ರಿ. ಆ ತರ ಬಿಸ್ನೆಸ್. ಸಿಸ್ಟಮ್ ಡ್ರಿವನ್ ಸಕ್ಸಸ್ ಥ್ರೂ. ಸಿಸ್ಟಮ್ ಅನ್ನ ಫಾಲೋ ಮಾಡಿ ಸಕ್ಸಸ್ ಆಟೋಮೆಟಿಕ್ ನಿಮ್ಮನ್ನ ಹುಡ್ಕೊಂಡು ಬರ್ತದೆ. ನೀವು ಟೀಮ್ ಅಲ್ಲಿ ವರ್ಕ್ ಮಾಡಿ, ಜನರನ್ನ ಜಾಯ್ನ್ ಆದ್ರೆ ಅವ್ರನ್ನ ಕೇರ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ, ಆಮೇಲೆ ಸ್ವಲ್ಪ ಎಕ್ಸೈಟ್ಮೆಂಟ್ ಹುಮ್ಮಸ್ಸಲ್ಲಿ ಹೇಳಿ, ಸೊ ಮೋಟಿವೇಶನ್ ಮಾಡಿ ಅವರನ್ನ. ಸೊ ಆಟೋಮೆಟಿಕ್ ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ ಅಂತ ಇವತ್ತಿನ ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಸ್ಟಮ್ ಈಸ್ ಮೋರ್ ದ್ಯಾನ್ ಪ್ರಾಡಕ್ಟ್, ಸಿಸ್ಟಮ್ ಈಸ್ ಮೋರ್ ದ್ಯಾನ್ ಕಂಪನಿ, ಸಿಸ್ಟಮ್ ಈಸ್ ಮೋರ್ ದ್ಯಾನ್ ಯುವರ್ ಅಪ್ಲೈನ್, ಸಿಸ್ಟಮ್ ಈಸ್ ಮೋರ್ ದ್ಯಾನ್ ಮಾರ್ಕೆಟಿಂಗ್ ಪ್ಲಾನ್. ದ ಸಿಸ್ಟಮ್ ಈಸ್ ಸಿಸ್ಟಮ್ ಅನ್ನ ಐಡೆಂಟಿಫೈ ಮಾಡಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹೇಗೆ ಹೇಳಿ ಗಂಗಾಧರ್ ಅವರೇನೋ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಸರ್, ಕುಪ್ಪಳ್ಳಿ ಕ್ಯಾಂಪ್ ಹೋಗ್ ಬಂದ್ಮೇಲೆ ಒಬ್ಬರನ್ನ ಸ್ಪಾನ್ಸರ್ ಮಾಡಿದೀವಿ, ಜೊತೆಗೆ ಅವ್ರಿಗೆ ಮೀಟಿಂಗ್ ಬರ್ಲಿಕ್ಕೆ ಹೇಳಿ ಇವತ್ತು ಫಸ್ಟ್ ಟೈಮ್ 3 ದಿವಸದ ಬೇಬಿ